ಅಹೋ ಸುಗ್ರೀವರ ಹಾಜನೆ ಮುನೇಂದ್ರ ಹಾಗಾದ್ರೆ ಹೇಳಿದಿನೋ ಚೆನ್ನಾಗಿ ಕೇಳು. ಅದೇನು ಸ್ವಾಮಿ ನಾರದರೆ ಚೆನ್ನಾಗಿ ಹೇಳಿದೆ. ನಿರ್ಭಯವಾಗಿ ಹೇಳುವುದಕ್ಕೆ ನಮ್ಮಲ್ಲಿ ಹೇಳಿಕೊಂಡು ಹೋಗುತ್ತದೆ. ನಾರದರು ಕಾಲಿಟ್ಟಲ್ಲಿ ಮಾತಿನಿಂದ ಗಾಳಿ ಮಾತಿನಿಂದ ಓಡುವುದಿಲ್ಲ. ಇದ್ದನ್ನ ಹೇಳಿದರೆ ನಾರದರು ಚಾರಿ ಕೋವರೆಂದು ಜನರು ಆಡುವರು. ರಾಜ ಸಾಂದ್ರಗುಣ ತೇಜ. ಆಹೋ ಬ್ರಹ್ಮ ಮಾನಸ ಪುತ್ರನಾದ ನಾರದರೆ. ಆಹೋ ರಾಜ, ಜನರ ಮಾತುಗಳನ್ನು ನೀವೇ ಗಮನಿಸಿಗೆ ಹಚ್ಚಿಕೊಳ್ಳುವರೆ. ಲೋಕದ ಕಲ್ಯಾಣಕ್ಕಾಗಿ ಹೇಳುವಂತರಾಗಿರೆ ನಾರದರೆ. ಅಹೋ ಸುಗ್ರೀವರಾಜನೇ, ಅಹೋ ಮುನೇಂದ್ರ ಸ್ವಾಮಿ, ಈಗ ಬಲ್ಲವರಿಗೆ ಮತ್ತೆ ಹೇಳಿವಿನು ಚೆನ್ನಾಗಿ. ಅದೇನು ಸ್ವಾಮಿ ನಾರದರೆ ಚೆನ್ನಾಗಿ ಹೇಳಿರಿ.
ಲಂಕಾಧೀಶನಾದ ದಶಕಂಠನು ನಾನೊಬ್ಬನೇ ಆಗಿರುವೆನೆಂದು ಪಾತಾಳ ಲೋಕದಲ್ಲಿ ಅಹಿರಾವಣ ಬಹಿರಾವಣ ಎಂಬ ರಾಕ್ಷಸರನ್ನು ಕರೆಸಿದ್ದಾನೆ. ಅವರು ರಾಮ ಲಕ್ಷ್ಮಣರನ್ನು ಅಪಹರಿಸುವನೆಂದು ಅಭಯ ಹಸ್ತವನ್ನಿತ್ತು ಯುದ್ಧಕ್ಕೆ ಸನ್ನಿದ್ಧರಾಗಿ ಬಂದಿರುವನು. ರಾಜನೇ, ಹೇಗಾದರೂ ಮಾಡಿ ರಾಮ ಲಕ್ಷ್ಮಣರನ್ನು ಉಳಿಸಿಕೊಳ್ಳುವ ಉಪಾಯವನ್ನು ಮಾಡಿರಿ. ರಾಜ, ಮುನೇಂದ್ರ, ಚಿತ್ತ ಸಮಾಚಾರವನ್ನು ತಿಳಿಸಿರುವೆನು. ಇನ್ನು ನನಗೆ ಅಪ್ಪಣೆಯನ್ನು ಕೊಡು, ನಾನಿನ್ನು ಹೋಗಿ ಬರುತ್ತೇನೆ. ರಾಜ ರವಿಕೋಟಿ ತೇಜ. ಸಂತೋಷದಿಂದ ಹೋಗಿ ಬರುವಂತರಾಗ್ರಿ. ಸಾಧುಜನ ಸಂಗವ. ಜಯ ಜಯ ಲೋಕವನ ಕರುಣಾಧರಣ ನಾರಾಯಣನ ಜಯ ಜಯ ಲೋಕವನ. ಜಯ ಜಯ ಲೋಕವನ ಕರುಣಾಧರಣ ನಾರಾಯಣನ ಜಯ ಜಯ ಲೋಕವನ. ಚೆನ್ನಾಗಿ ಹೇಳು. ಐರವಣ ಮೈರವಣ ಎಂಬ ರಕ್ಕಸರು ನಮ್ಮ ಸೈನ್ಯಕ್ಕೆ ಮುಚ್ಚಲಿ ಹಾಕಿ ಭೀಷಣ ಸುಗ್ರೀವ ಮಾಯಾಜಲಂ ನಿರ್ಮಿಸಿ ಮಾಯಾದಿಂದ ರಾಮ ಲಕ್ಷ್ಮಣರನ್ನು ಒಯ್ಯಬೇಕೆಂಬ ಮಾತು ವಸಿದಿಲ್ಲ. ಆ ವಸುದೇಶನನ್ನು ಕಳೆದುಕೊಂಡರೆ ದಿವಸ ಸಂರಕ್ಷಣೆ ಮಾಡಿದ ಫಲವೇನು ಭೂಷಣ? ಗುಣದಲ್ಲಿ ನಾವೇ ವಾಲಿಯ ಸಹೋದರ ಸುಗ್ರೀವನೇ, ರಾವಣನ ಅನುಜನಾದ ಭೀಷಣ ರಾಮ ಲಕ್ಷ್ಮಣನ ಕಾಯಬೇಕೆಂದರೆ ಒಂದು ನಿಮಿಷ ಸಹ ಕಣ್ಣಿಗೆ ರೆಪ್ಪೆಯಾಗದಿಂದ ಕಾಯ್ತಾ ಕುಳಿತಿರಬೇಕು. ಮಧ್ಯೆ ಮಧ್ಯೆ ಬಂದು ಕಾವಲುಗಾರರನ್ನು ಎಚ್ಚೆತ್ತು ಕುಳಿತುಕೊಳ್ಳಬೇಕು. ಇಂಥ ಕಾವಲಿನಲ್ಲಿ ಜಾನಕಿ ಪತಿಯ ಮೌಲ್ಯಕ್ಕೆ ಮುಕ್ತನೂ ಸಹ ಸಾಧ್ಯವು. ಇದಕ್ಕೆ ಸಂಶಯ ಇದಕ್ಕೆ ಸುಗ್ರೀವನೇ, ಬಿಡಿ ಸಂಶಯ ನೀ ಬೇಗನೆ. ನೀನು ಮಾಡಿದ ವ್ಯವಸ್ಥೆ ಮಾನ್ಯವೇ ಸರಿ, ಆದರೆ ಇರಲಿ ಹನುಮಂತನನ್ನು ಕಂಡರು ಮಿತ್ರ ಕೋಮಲಗಾತ್ರ. ಆ ಹನುಮಂತನ ಅನುಮತಿ ಹೇಗಿರುವುದು ಅದರಂತೆ ಬೇಳೆ ಮಾಡುತ್ತೆ. ಇದೇನೋ ನಮಗತ್ತೆ. ಒಡೆಯನಾದ ಸುಗ್ರೀವನೇ, ವಿಶಾಲವಾದ ಎನ್ನ ಬಾಲವನ್ನು ಮುಗಿಲು ಮುಟ್ಟುವಂತೆ ಅಮ್ಮ ದುರ್ಗವನ್ನು ಬಂಧನ ಮಾಡಿ ಅಲ್ಲಲ್ಲಿ ಬಂದು ಕುಟುಂಬವಾದ ಕುತ್ತಗಳನ್ನು ಬಂಧಿಸಿ ಈಗ ಈ ಬಾಲವನ್ನು ಕೊಡಿ ಸುದ್ದಿ. ಅದರೊಳಗೆ ರಾಮ ಲಕ್ಷ್ಮಣನ ಕೂಡಿಸಿ ಎಚ್ಚರದಿಂದ ಕಾದಿರುವನು. ಇಂಥ ಕೋಟೆಯ ಮಧ್ಯದ ರಾಮ ಲಕ್ಷ್ಮಣನ
ಅದು ಅಲ್ಲಿ ಕಾಣುವ ಸರೋವರದಲ್ಲಿ ಸ್ನಾನ ಮಾಡಿ ಬರಲು ಹೋಗುವ ಸುಬ್ರಹ್ಮಣ್ಯ ಬರು ಬೇಗನೆ. ಸಂತೋಷದಿಂದ ಹೋಗಿ ಬರುತ್ತಾರಾಗ್ರ ಯಕ್ಷಣ ಬಹು ಬೇಗನೆ. ಸಮಸ್ತ ತಪ್ಪಿಗಳ ಮಾಯಾಜಾಲವನ್ನು ನಿಗ್ರಹಿಸುವ ನಮ್ಮ ಕೆಲಸವನ್ನು ಮಾಡಿಕೊಂಡು ಬರೋಣ ನಡಿ. ಈ ಹೊತ್ತಿನವರೆಗೆ ಸಾಯಂಕಾಲದವರೆಗೆ ಹೊರಗೆ ವಾಸವನ್ನು ಮಾಡಿ, ಆದರೂ ಇಲ್ಲಿ ಯಾವುದೇ ಗೋಚರ ಕಾಣುವುದಿಲ್ಲ ಅಣ್ಣ ರಾಜಕ್ರಿಯನ. ಆಹೋ ತಮ್ಮ, ಆಹೋ ಅಗ್ರಜ, ಹನುಮನ ನಾಯಕನ ಪರಾರಿಯನ್ನು ನೋಡಿದೆಯಾ? ಈ ಕೋಟೆಯ ವಿಸ್ತಾರವನ್ನು ನೋಡು ನೋಡು. ಕಲ್ಲು ಮಣ್ಣಿನಿಂದ ಕಟ್ಟಿ ಸಲ್ಲಡದ ನಂತರವರೆಗೂ ಕಾಣುವುದಿಲ್ಲ. ಇದನ್ನು ಮಾಯಾಜಾಲದಿಂದ ನೋಡೋಣ ನನಗೆ ಅನುಜ. ಈ ಮಾತು ಸಹಜ. ಅವರ ಇದೇನು ಅಣ್ಣ? ನನಗೆ ಅಚ್ಚರು ಖಂಡಿತ ಅಣ್ಣ ರಾಜಕ್ರಿಯನ. ಆಹೋ ತಮ್ಮ, ಆಹೋ ಅಗ್ರಜ, ಇದನ್ನು ಮಟ್ಟಿಗರ ಕೈಯಲ್ಲಿ ಮೌಳೆಗಳ ಚುಚ್ಚಿದಷ್ಟೇ ಬಾಧೆಯಾಗುತ್ತದೆ. ಇದೇನು ಕೂದಲವೋ ಇದೇನು ಪುಚ್ಚಾಗ್ರವೋ ಭಾವನವೋ ಮೃತ್ಯುವಿನ ಭಾವನವೋ? ಕಾಲಭೈರವನ ಕೂಡಿದ ಆದಿಶೇಷನ ವಿಷಬಾಣದಿಂದ ತುಂಬಿರುವುದಂತ ಪಂಥಗಳ ಕಪಿವೀರನ ಬಲವೋ ಹಲವೋ ಇಲ್ಲ. ಇದರ ಗೋಷ್ಠಿ ನಮಗೆ ಆಟಕ್ಕೆ ಚಪ್ಪಳವಿಲ್ಲದ ಗಗನಕ್ಕೆ ಆರ್ಯ. ಇದರ ವಿಸ್ತಾರವನ್ನು ನೋಡೋಣ ನಡೆಯೇ ಅನುಜ. ಈ ಕೋಟೆಯ ಅಂತ ವೃಕ್ಷಕ್ಕೆ ಮುಟ್ಟುವಂತಿದೆ. ಇದನ್ನು ಹತ್ತಿ ಇದರೊಳಗಿರುವ ರಾಮ ಲಕ್ಷ್ಮಣರನ್ನು ಒಯ್ಯಬೇಕಾದರೆ ಅಸತ್ಯವೇ ಸರಿ. ನಾವು ಈಗ ಪಾತಾಳ ಲೋಕದಿಂದ ಸುರಂಗ ಮಾರ್ಗ ಮೆಟ್ಟ ಒಳಗೆ ಹೋಗಿ ಅವರನ್ನು ಮಾಯಾಜಾಲದಿಂದ ಒಯ್ದು ನಮ್ಮ ಕುಲ ದೇವತೆಯಾದ ಕಾಳಿಕಾ ದೇವಿಗೆ ಬಲಿ ಕೊಟ್ಟರಾಯಿತು. ಹೊರಡೋಣ ನಡೆಯೇ ನಿಜ. ಈ ಮಾತು ಸಹಜ. ಆಹೋ ಅಗ್ರಜ, ನಿನ್ನ ಇಷ್ಟದ ಪ್ರಕಾರವಾಗಲಿ ತೀವ್ರವಾಗಿ ಹೋಗೋಣ ಅಣ್ಣ. ಆಹೋ ನಳ ನೀಳ ಕುಮುದಾದಿಗಳ ರಾತ್ರಿಯಲ್ಲಿ ನಿದ್ರೆ ಇಲ್ಲದೆ ಈಗ ಮೆಲ್ಲವಾಗಿ ಅರ್ವೋದಯವಾಯಿತು. ಮೂಡಲು ಕೆಂಪೇರಿ ಕಗ್ಗತ್ತಲೆ ಅರಿದು ಹೋದ ಸುಧಕಿರಣನು ಮೊದಲ ಕದನವನ್ನು ನೀಡಿ ಎಚ್ಚರವಾಗಿರಲು ಬೆಚ್ಚಿನಿಂದ ಬಂದಿರಲು ಭಯದಿಂದ ಕಣ್ಣು ಮುಚ್ಚಿಗೆ ಮಪ್ಪಿಗಳ ಹಿಂಪಾದ ಧ್ವನಿಯು ಕಿವಿಗೆ ಆನಂದ ತೋರುವ. ಅಹೋ ಭೀಷಣ, ಮುಖ ಮಜ್ಜನಾದಿಗಳನ್ನು ತೀರಿಸಲು ಈ ಬಾಲವನ್ನು ತೆಗೆಯುತ್ತೇನೆ. ನೋಡಿದ ಈ ಸೈನ್ಯನಾಯಕರು. ಇನ್ನೇನು ಭಯ ಆಂಜನೇಯ, ನಿನ್ನ ಬಾಣವನ್ನು ತೆಗೆದಾಗ ಈ ಕಪಿವೀರನೇ. ಆಹೋ ಆಂಜನೇಯ, ಅಹೋ ದೇವ, ಶೀಘ್ರವಾಗಿ ನಿನ್ನ ಬಾಲವನ್ನು ತೆಗೆದಾಗ ಇನ್ನು ಆ ಶ್ರೀರಾಮಚಂದ್ರನ ದರ್ಶನ ಮಾಡಿಕೊಳ್ಳುವ ಆಂಜನೇಯ. ಕಾರ್ಯದಲ್ಲಿ ನಾವೇ ಅಪ್ಪಣೆಯ ಮೇರೆಗೆ ಈ ಬಾಲವನ್ನು ತೆಗೆಯುತ್ತೇನೆ. ನೋಡಿ ಈ ಕಪಿವೀರರೇ,
ಈ ವೇಳೆಯಲ್ಲಿ ಹನುಮಂತನ ಮೇಲೆ ಭರವಸೆಗಿದ್ದಕ್ಕೆ ವನಜಾಲಕ್ಕೆ ಕಳೆದುಕೊಂಡು ಇದಕ್ಕೆ ಗತಿಯೇರಿದ ಸುಗ್ರೀವರೇ ಹೇಳಿದ್ರೆ ಹೇಗೆ ಅಹೋ ರಾವಣನ ಅನುಜನಾದ ವಿಭೀಷಣನೇ ಆಹೋ ಸುಗ್ರೀವರೇ ಸೀತಾಪತಿಯನ್ನು ಕಾಯುತ್ತೇನೆಂದು ಈ ಹನುಮಂತನು ಏನೋ ಮೋಸ ಮಾಡಿದನ ಹಾ ಆ ರಕ್ಕಸರು ಏನಾದರೂ ರಾಮ ಲಕ್ಷ್ಮಣರನ್ನು ಕತ್ತೊಯ್ದಿರುವ ನಮ್ಮಂತ ವೀರಾದಿ ವೀರರಿದ್ದ ಕಾಯುವುದಾಗಲಿಲ್ಲ. ಈ ಹನುಮಂತ ಮಾತು ಕೇಳಿ ಕೆಟ್ಟವಲ್ಲ ವಿಭೀಷಣ, ಇದಕ್ಕೆ ತಕ್ಕ ಒಬ್ಬನು ತಿಳಿಸಿ ಕ್ಷಣ. ಆಹೋ ಶ್ರೀರಾಮಚಂದ್ರ ಸಕಲಾದ ಸುಗ್ರೀವನೇ ಅಹೋ ರಾವಣನ ಅನುಜನಾದ ವಿಭೀಷಣ, ಆ ಸೀತೆಯು ರಾವಣನಲ್ಲಿ ಪಡುವ ಕಷ್ಟವು ಯಾರ ಮುಂದೆ ಹೇಳಿಕೊಳ್ಳದೆ ಆ ದುಷ್ಟ ದೈತ್ಯರ ಕರದಲ್ಲಿ ಸಿಕ್ಕ ಮೇಲೆ ಅವರ ವ್ಯವಸ್ಥೆ ಏನೋ ತಿಳಿಯಲು ಆ ರಾಮ ಲಕ್ಷ್ಮಣ ದರ್ಶನ ಪುರಂದರಕೋದಲ್ಲಿ ಮಿತ್ರ ಹೇಗೆ ಮಾಡಲು ಮಿತ್ರ ಸದನವ ಚರಿತ್ರ. ಅಹೋ ರಾವಣನ ಅನುಜನಾದ ವಿಭೀಷಣನೇ, ಆಹೋ ಸುಗ್ರೀವನೇ ಕೇವಲ ನಾನು ಕುಲ್ಲೆಗಡಿಯಾದೆ. ಹಾ ಎಲ್ಲರೂ ಶ್ರೀ ರಾಮಚಂದ್ರ ಮಿತ್ರ ಫೋನ್ ಮಾಡಿ ಹಾ ಆತನಿಂದ ಪಡೆದ ಈ ಕಾರ್ಯವನ್ನು ತೀರಿಸುವುದಾಗಲಿಲ್ಲ ಮಿತ್ರ ಕೋಮಲ ಗಾತ್ರ. ಆಹೋ ಸುಗ್ರೀವನೇ ಅಹೋ ವಿಷಣ, ಅಭಯ ಪ್ರಜಾತನಾದ ಶ್ರೀರಾಮನನ್ನು ಅಸುರರ ಪಾಲು ಮಾಡಿದ ನಮ್ಮ ಜನ್ಮವು ವ್ಯರ್ಥವಾಯಿತು. ಶ್ರೀರಾಮಮೂರ್ತಿಯು ನಮ್ಮಂತ ಪಾಪಿಷ್ಟ ದೃಷ್ಟಿಗೆ ಬೀಳಬಾರದೆಂದೆಲ್ಲೋ ಅಳಿಗೆ ಕುಳಿತುಬಿಟ್ಟಿರಬಹುದೇ. ಆ ನನ್ನನ್ನು ಕಳಿಸಿದ ಸ್ವಾಮಿ ಸತ್ಯ ಪ್ರೇಮೆ. ಅಹೋ ಮಿತ್ರನಾದ ವಿಷಣನೇ, ನಮ್ಮಂತ ಸೂರ್ಯರು ಕುಳಿತು ದುಃಖ ಪಡೆದು ಇರಲಿಲ್ಲ. ಅಲ್ಲಿ ತಾಳು ಪಕ್ಕ ವರ್ತಮಾನ ಮಾಡುತ್ತಿದ್ದೆ ನೋಡೋಣ ಮಿತ್ರ, ಸದಮನ ಪವಿತ್ರ. ಅಹೋ ಸುಗ್ರೀವ, ಅಹೋ ಆಂಜನೇಯ, ನಾನು ಮದಂಧನಾಗಿ ರಾಮ ಲಕ್ಷ್ಮಣರನ್ನು ಕಳೆದುಕೊಂಡೆವು. ಅಯ್ಯೋ ರಾಮ, ಇಂಥ ಅಪಕೀರ್ತಿಯನ್ನು ಎಲ್ಲ ತಲೆಯ ಮೇಲೆ ಓಡಿಸಿದೆಯ, ಎಲ್ಲ ಕೈ ಬಿಟ್ಟು ಹೋದವು. ಆ ದೈವವು ಎಂದಿರುವುದು ರಾವಣನಿಗಿಂತಲೂ ನೀಚನಾದನೇನೋ. ಆ ದುಷ್ಟರು ರಾಮ ಲಕ್ಷ್ಮಣನ್ ಕೊಂದರು ಅಥವಾ ಇನ್ನೇನಾದರೂ ಮಾಡಿದರು, ಇದಕ್ಕೆ ಉಪಾಯವೇ ತೋರಲಿಲ್ಲ. ಆ ಜಾನಕಿ ಶ್ರೀರಾಮಚಂದ್ರನನ್ನು ಕೇಳಿದರೆ ಹೇಗೆ ಹೇಳಲಿ? ಎನ್ನ ವ್ರತವೆಲ್ಲ ಸುಖೋತ್ತಾಯಿತು, ಸಮುದ್ರಕ್ಕೆ ಹಾರಿ ಪ್ರಾಣವನ್ನು ಕಳೆದುಕೊಳ್ಳುವೆನ. ಆತಾಳ ವಿತಾಳ ರಸಾತಾಳ ಸಪ್ತಲೋಕಗಳಲ್ಲಿ ಆ ತಾಂಡವರು ಶ್ರೀರಾಮ ಲಕ್ಷ್ಮಣನ್ ಕೊಂಡೊಯ್ದ ಅಡಗಿರಲಿ ಅವರನ್ನು ಎನ್ನ ಪಾದಗಳಿಂದ ಹೊತ್ತು ಸಪ್ತಾದಿಗಳಲ್ಲಿ ಹತ್ತಿ ಅವರ ಎಣಗಳನ್ನು ಬಂಡಿಗಳ ಮೇಲೆ ಸಾಲಗಟ್ಟೆ ಹೊಡಿಸೋಣ. ಅಹೋ ಸುಗ್ರೀವ, ಅಹೋ ಮಾರುತಿ, ಇದಕ್ಕೆ ತಪ್ಪಿ ಶ್ರೀರಾಮ ಲಕ್ಷ್ಮಣನ್ ತಂದು ಒಪ್ಪಿಸೋದಾದರೆ ಇದಕ್ಕೆ ತಪ್ಪಿ ರಾಮ ಲಕ್ಷ್ಮಣ್ ತಂದು ಒಪ್ಪಿಸೋದಾದರೆ ವೀರ ಮಾತೆಯಾದ ಆಂಜನೇಯ ದೇವಿಯ ಉದರದಲ್ಲಿ ಜನಿಸಿದ ಸಾರ್ಥಕ ಕುಮಾರ ನಾವು ನೋಡಿದ ಬಿಗರ. ಅಹೋ ಆಂಜನೇಯ, ನೀನು ಗಟ್ಟಿಗೆ ನಿಂದು ನಂಬಿಕೆ ಇಟ್ಟಿದ್ದಕ್ಕೆ ಭಾರದಿಂದ ಕೋಟೆಯನ್ನು ಕಟ್ಟಿ ಏನು ಮಂಗಾಟ ಮಾಡಿ ಶ್ರೀರಾಮ ಲಕ್ಷ್ಮಣ ಕಳೆದು ಬಿಟ್ಟೆ. ಹಸಿವು ನೇಳಿಗೆ ಎಂದು ಕಟ್ಟಿ ಹೊಡೆದಾಡಿದಲ್ಲ, ಮಣ್ಣು ಪಾಲು ಮಾಡಿಬಿಟ್ಟೆ. ನೀನಂತ ಗಟ್ಟಿಗೆನು ಮಂಗನೆಂದರೆ ಮಣ್ಣು ಮುಗಿಸಿ ವಿಶ್ವಘಾತಕಲ್ಲ ಕಪ್ಪಿಸನೆ ಎಳೆದು ನಿಮ್ಮಂತ ಸಂಭವಿತರು ಇನ್ನೊಬ್ರು ಕುಡಿದ್ರೆ 3 ಲೋಕವೇ ಸುಡುವಿರೆ, ಏತಕ್ಕಿರುವಿರೆ ಹಾಳಾಗಿ ಹೋಗಬಾರದೆ. ಅವು ಆಂಜನೇಯ, ಒಳ್ಳೆಯ ಕೆಲಸ ಮಾಡಿದೆ. ಲಂಕೆಗೆ ಹೋಗಿ ರಾವಣ ಕಡೆಯಿಂದ ಸುಳ್ಳು ವರ್ತಮಾನ ಮಾಡಿ ಆ ರಾವಣಿಗೆ ಜಗಳ ಹಚ್ಚಿ ನಮ್ಮನ್ನು ಹಾಳು ಮಾಡಿಬಿಟ್ಟೆ. ಏತಕ್ಕೆ ಇರುವರೆ ನಾಚಿಕೆ ಜನವಾಗಿ ಸಾಗರ ಆಂಜನೇಯ, ಇದೇನೋ
ಸುಮ್ಮನೆ ನಿಮ್ಮ ನಿಮ್ಮ ಕೆಲಸಗಳಿಗೆ ನಡೆಯಿರಿ. ಎಲ್ಲವಾ ಗಂಗರೇ ಬೋಲಿರ ಬಾಪು ಬಾಪುರ ಅಘೋರತರ ಮಾತು ಎನ್ನ ಬಾಲದಿಂದ ನಿಮ್ಮನ್ನು ಒಂದೇವರೆಯಾಗಿದ್ದು ಗಗನ ಮಂಡಲಕ್ಕೆ ಎತ್ತಿದ್ದು ಉಪ್ಪಳಪಡಿಸಿ ಬಿಡುವೆ. ನಿಮ್ಮ ಕರಗಳನ್ನು ಕುಪ್ಪೆಗೊಳಿಸಿ ಬಿಡುವೆ. ಎತ್ತಿಯ ಮಾತನಾಡದೆ ಬಾಯಿ ಮುಚ್ಚಿಕೊಳ್ಳಿವೆ. ಅಹೋ ಒಡೆಯನಾದ ಸುಗ್ರೀವನೇ, ಮಾರ್ತಿ ಶ್ರೀರಾಮ ಲಕ್ಷ್ಮಣ ತಂದು ಒಪ್ಪಿಸೋರೆ ನೋಡು ಬೇಗನೆ. ಮಕಧ್ವಜ ಮಕಧ್ವಜ ರೆಡಿ ಮಗ. ಆಹೋ ಮಾರುತಿ, ಅಹೋ ದೇವ, ಶ್ರೀರಾಮ ಲಕ್ಷ್ಮಣನನ್ನು ಐರಾವಣ ಮೈರಾವಣ ಎಂಬ ರಾಕ್ಷಸರು ಪಾತಾಳ ಲೋಕಕ್ಕೆ ಸುರಂಗ ಮಾರ್ಗ ಮಾಡಿ ತೆಗೆದುಕೊಂಡು ಹೋಗಿರುವರು. ನೀನು ಅದೇ ಮಾರ್ಗವಾಗಿ ಹೋಗಿ ಶ್ರೀರಾಮ ಲಕ್ಷ್ಮಣನ ಹುಡುಕಿಕೊಂಡು ಬರುತ್ತಾರೆ ಸಾರಥಿ. ಅದೇ ಜಾಗ್ರತೆ. ದಿಕ್ಪಾಲಕರೇ, ನವಗ್ರಹಗಳೇ, ದಿಗ್ಜಟ್ಟಿಗಳೇ, ಏನು ಉತ್ಪಾತವಾಯಿತೆಂದು ಎದೆಯ ಒಡೆಬೇಡಿರೆ. ಧೀರಾದಿ ಧೀರ ವೀರ ಆಂಜನೇಯನ ಭೋಜನ ಸುರಂಗ ಮಾರ್ಗವಾಗಿ ಹೋಗಿ ಬೋರೆಂಬಂತೆ ಪಾತಾಳ ಲೋಕಕ್ಕೆ ಹೋಗಿ ಇಳಿಯೋಣ. ನಿಮ್ಮ ಕರುಣೆಯು ಶ್ರೀರಾಮ ಲಕ್ಷ್ಮಣರ ಆಶೀರ್ವಾದ ಹೊಂದಿರಲಿ ರಾಜ. ನನ್ನ ಕಣ್ಣು ಸಾರಥಿ, ಜಾಗ್ರತೆಯಿಂದ ಪಾತಾಳ ಲೋಕಕ್ಕೆ ಹೋಗೋಣ. ನಡಿ ಸಾರಥಿ. ಚಂದ್ರಮುಖಿ ಕವಿಯಲ್ಲಿ ಕಾಳಿದಾಸ ನನ್ನನ್ನು ದಾಸನು ದಾಸ ಸಾರಥಿ ಎಂದು ಕರೆಯುತ್ತಾರ ದೇವ. ಏರಿಕೊಂಡು ಬರಬೇಕು ತಮ್ಮನಿಗೆ ನೀವದಾರ ಭೂಪತಿ. ಮೇರು ಮಂದಾರ ಚಾಲ ಮುಂತಾದ ಮಹಾಪ್ರತಿಮೆಯುಳ್ಳ ಗಿರಿಗಳು ವಿಖ್ಯಾತಿಯಾದ ಕಿಷ್ಕಂದನ ಕಲೆಗೆ ಅಧಿಪತಿಯಾದ ಸುಗ್ರೀವ ರಾಜನಿಗೆ
ತೇಜಸ್ಸು ಮಿಶ್ರವಾದವುಗಳನ್ನು ನುಂಗಿದ ಮಕರ ದೇವಿಯ ಉದರದ ಜಲಸೆ ಪರ್ವತಕರವಾಗಿ ಬೆಳೆದ ಸಕಲ ವಿದ್ಯೆಗೆ ಕಾಳು ಕೋವಿದಿಗೆ ಪಾತಾಳ ಲೋಕಕ್ಕೆ ಅಧಿಪತಿಯಾದ ಈ ರಾವಣನಿಗೆ ಸೇನಾಧಿಪತಿ ಮಕರ ದುಗ್ಧ ಚೆನ್ನೆಂದು ಜೈ ಬೇರೆ ನೋಡ್ತವಂತವನಾಗಲೇ ಸಾರಕ್ಕೆ ಕಂಗಳಿಸುವ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥ ಏನು ದೇವ ದಿವ್ಯ ಪ್ರಭಾವ ಸಾರಥಿ ಅದೇನು ಭೂಪತಿ ನಮ್ಮ ರಾಜನಾಥ ರಾವಣನು ಎಲ್ಲ ಬಂದು ಕಾರ್ಯದ ಸಲುವಾಗಿ ಕರೆಸಿದನ ಆದ ಕಾರಣ ಬರೋಣ ಮಾಹಿತ ಕಂಡಿಯ ಸಾರಥಿ ನಮ್ಮ ನಿಮಗೆ ಭೂಪತಿ ನಿಮ್ಮ ಪೀಠ ಅಲಂಕರಿಸಿದ ರತಿ ಇದೇನ ಪರಮಹಚ್ಚರ್ಯವ ಅಂತವಾದ ಮಂದಿರವು ಎಲ್ಲ ಮನದಿಂದ ಬಳಸುತ್ತಿರುವದ ಇದರ ಸೌಂದರ್ಯ ನೋಡಿದರೆ ಇಂದು ಮೋಳೆಯಾದ ಹೊಟ್ಟು ಕೊರಳಲು ಸುಂದರ ಪರ್ವತವನ್ನು ಬಿಟ್ಟು ಇದರ ಅಂದವನ್ನು ನೋಡಲು ಬಂದಿರುವನು ಹೇಗೆ ಎಂಬಂತೆ ದಿವಕರನ ರಾತ್ರಿಯಲ್ಲಿ ಕೂಡ ತನ್ನ ಪ್ರಕಾಶವನ್ನು ತೋರುವನ ಎಂಬಂತೆ ಸೂರ್ಯವನ್ನು ಉದಯವಾದರೆ ಎಷ್ಟು ಪ್ರಕಾಶವಾಗಿರುತ್ತೋ ಕುಮರ ಬಾಂಧವೆಲ್ಲ ಬೇಕೋ ಶಿತೋಷ್ಣವಿಲ್ಲ ಇಂದು ದೀಪ ಪ್ರಕಾಶಕನಿಗೆ ಕಾಣುವುದು ಈ ಗೃಹ ದಾರದಾಗಿರ್ಬೋದು ಹನುಮಂತನಿಂದ ನಿರ್ಮಿಸಿದಂತ ಬಾಲದ ಕೋಟೆಯ ಬಿಟ್ಟು ಸಮಸ್ತ ಕಪಿ ನಾಯಕರನ್ನು ಬಿಟ್ಟು ನಾವಿಬ್ಬರು ಇಲ್ಲಿಗೆ ಹೇಗೆ ಬಂದೆವೋ ಶಿವ 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 ಇದೇನೋ ದುರ್ಬಲ ಅಯ್ಯೋ ಸೀತಮ್ಮಳೆ ರಾಕ್ಷಸರ ಕೈಯಲ್ಲಿ ಸಿಲುಕಿ ಕಷ್ಟಪಡುತ್ತಾಳೆ ಅಂತ ತಿಳಿದಿದ್ದನಲ್ಲ ನಾವು ಸಹ ಈ ದುಷ್ಟರ ಕೈಯಲ್ಲಿ ಸಿಲುಕಿದವ ಈ ದುಷ್ಟಾತ್ಮಕರು ನಮ್ಮನ್ನು ಏನು ಮಾಡುವರು ಆಹಾ ಆಹಾ ಇದನ್ನು ಸ್ವಪ್ನವೋ ಅಥವಾ ಕನಸಿನ ವಿಚಾರವೋ ಎಂದಿಗೂ ಅಲ್ಲ ಇದು ದಾನವರ ಮಾಯಾ ಜಾಲವೇ ಹೌದು ಈ ಕೂಡ ಜಾತಿಗಳಿರೋ ರಘುವಂಶದಲ್ಲಿ ಹುಟ್ಟಿದ ಶ್ರೀರಾಮಚಂದ್ರನ ಮುಂದೆ ನಿಮ್ಮ ಮಾಯಾದ ಪರವು ತೋರಲು ಜನ್ಮ ಮೇಲೆ ಕಟ್ಟಿದ್ರ ಎಲ್ಲ ಕರೆದು ಮೆರೆಯುವ ಕೋದಂಡಕ್ಕೆ ಕೋರ್ಧನೆ ಬಂಧಿಸಿ ಆ ಕರ್ಣಪಟಿ ಅಂತರಕ್ಕೆ ಸೆಳೆದು ಬಿಟ್ಟರೆ ಮಾತ್ರದಲ್ಲಿ ಇದಕ್ಕೆ ತಪ್ಪಿದರೆ ವಿಚ್ಚವಾಹ ಕುಲಕ್ಕೆ ಶ್ರೇಷ್ಠ ರಾಕ್ಷಸರ ಕುಲಕ್ಕೆ ನಷ್ಟ ವ್ಯಂಧಾತಿಗಳಿಗೆ ವಂದ್ಯತನಾದ ಶ್ರೀರಾಮ ರಣಧಾಮ ನೃಪ ಇವರು ನಮ್ಮ ನಾಮವೇ ತೆಕ್ಕಿರಲೇ ಆ ರಾಕ್ಷಸರ ಕಡೆಯಿಂದ ಮುಂದೆ ಜನಗುವುದು ನೋಡುವ ಸಾರಥಿ ಮರಮದ ರೀತಿ ಮಿಟನಲ್ಲಿ ಭೂಪತಿ ಆಹಾ ಇದೇನು ಸೋಚಿಕವೋ ಇಲ್ಲಿ ಇರುವರು ತಮ್ಮಲ್ಲಿ ತಾವೇ ಬಣಗೊಟ್ಟತ್ತ ನಮ್ಮ ಕಡೆಗಳು ನಿಂತ ನೋಡ್ತಂತಿರುವ ಇವರನ್ನ ಪರೀಕ್ಷಿಸಿ ಮಾತನಾಡಿಸುವರ ಹೌದಮ್ಮ ಹೇ ಮಜ ಗಜ ಕಾಮಿನೆ ಶತಕರದಿಂದ ಜಗ್ಗಿ ಜಗ್ಗಿಸುವ ಆಭರಣಗಳನ್ನಿಟ್ಟು ಮನ್ಮಥನ ಜಡದಾಸ್ತ್ರ ಕೂಡವಸ್ತ್ರ ಬಂದಿರುವ ಸ್ತ್ರೀಯರೇ ನೀನು ದಾರು ಯಕ್ಷ ಕಿನ್ನರಿ ಕಿಂ ಪುರುಷ ಗರ್ವ ಗಂಧರ್ವ ನಾಯಕಿಯರ ಪೈಕ ಇಲ್ಲಿರುವ ಕಾರಣ ನೀನು ದಾರು ಬೇಡವಂತಳಾಗೆ ನಾರಿಮಣಿ ಎಲ್ಲ ಸುಂದರ ಪ್ರೇಮವನ್ನು ಬಯಸಿ ಬಂದ ಮಧುರ ಜಾಕ್ಷಿಯೇ ಗಗನ ಮಂಡಲದಲ್ಲಿದ್ದ ಚಂದ್ರನ ಕಂಡು ಚಕೋರ ಪಕ್ಷಿ ಬಯಸಿದಂತೆ ನೀನು ಎನ್ನಂ ಆಪೇಕ್ಷಿಸಿರುವೆ ಚಳೆ
ಕೇಳಿದೆಯಾ? ಹೌದು ಸ್ತ್ರೀಯೇ. ಸಾಂಬನ ಹಂಬುಗಳಲ್ಲಿ ವರವನ್ನು ಪಡೆದ ಐರವಣನ ಹೆಂಡತಿ ನನ್ನ ಹೆಸರು ಚಂದ್ರಸೇನೆ ಎಂದು ಕರೆಯೋರು. ನಿನ್ನನ್ನು ನೋಡಿದನು, ನಿನ್ನ ಕೂಡ ಬೋಧೋಡಿ ಬಂದಿದೆ. ಅದು ಎಂದಿಗೆ ಸಾಧ್ಯವಲ್ಲ ಚಂದ್ರಸೇನೆ. ಅಯ್ಯ, ಆ ಮಕರಂದವನ್ನು ಹೀರುವ ದುಂಬಿಯಂತೆ ನಾನು ನಿನ್ನನ್ನು ಕಂಡೆನು. ನೀನು ಒಂದು ಚುಂಬನವನ್ನು ಕೊಟ್ಟು ಎನ್ನ ಮನದ ಆನಂದವನ್ನು ಪರಿಸು. ತಿಳಿಸು ನಿನ್ನ ವಿಷಯ. ಎಲೆ ನಾರಿ ಎನ್ನ ಸುಂದರವು ಪ್ರೇಮ ಬಯಸ ಬಂದ ಮೊದಲ ಸಾಕ್ಷಿಯೇ. ಸುಂದರನೇ, ಗಗನಮಂಡಲದಲ್ಲಿದ್ದ ಚಂದ್ರನನ್ನು ಕಂಡು ಚಕಾಸಿ ಬಯಸಿದಂತೆ ನೀನು ಎನ್ನ ಅಪೇಕ್ಷಿಸಿರುವೆ. ಹೌದು ಪ್ರಿಯ. ಪರಸ್ತ್ರೀಯರು ಇಂಥ ಕೃತ್ಯವಾದ ಕರುಣಾಯುಧವನ್ನು ಬಿಟ್ಟು ನಿನ್ನ ಮಂದಿರಕ್ಕೆ ತರಳೆ ಎಚ್ಚರದ ಪಿಡವಳೆ ನಾಚಿಕಿಲ್ಲದವಳೆ. ನಲ್ಲ ಏನು ಮಾತನಾಡಿದೆ? ನೀನೇನು ಮಾತನಾಡುತ್ತಿರ? ಆಚೆಗೆ ನಡಿ ಎಂದು ಹೇಳಿದೆಯಲ್ಲ. ಹೌದು ಸ್ತ್ರೀಯರೇ. ನಾನು ಸುಂದರ, ಮರಳದ ಹಾಡಿನಲ್ಲಿ ಸುಡುವ ಕಾದಂಚಿನಂತೆ ಇರುವ ಆ ನಿನ್ನ ಪ್ರೀತಿ ನೋಡಿ ನನ್ನ ಮೈ ಸುಡುತ್ತಿರುವುದು. ನಲ್ಲ, ಆದ್ದರಿಂದ ನಿನ್ನ ಮೇಲೆ ಕಂಗೆಟ್ಟು ಮನಸ್ಸಿಟ್ಟು ಬಂದಿರುವೆನು. ಪೂರೈಸು ರಾಮಚಂದ್ರ ರಘುಕುಲ ದೀಪ. ಸುಂದರ, ನಲ್ಲ, ಮನುಷ್ಯನ ಮುಂದೆ ಕತ್ತಲ ಕುಳಿತು ಸಾಯುವುದೆಂಬಂತ ನನಗೆ ನಿನ್ನ ಪ್ರೀತಿ ಹುಚ್ಚಿರುವುದು. ಆ ಕೃತ್ಯವಾದ ಕರುಣಾಯುಧವನ್ನು ಬಿಟ್ಟು ನಿನ್ನ ಮಂದಿರಕ್ಕೆ ತೆರಳೆ ಎಚ್ಚರ ತಪ್ಪಿದವಳೆ ನಾಚಿಕಿಲ್ಲದವಳೆ.
ನಲ್ಲ ಚಂದ್ರಸೇನೆ ಶಿವನಂತೆ ಭಸ್ಮವನ್ನು ತಾಳಿ ಬಡಿದುಕೊಂಡು ನೀತಿ ಮಾತುಗಳನ್ನು ಹೇಳಿದಂತೆ ನನ್ನ ಮುಂದೆ ನಿನ್ನ ನೀತಿ ಮಾತುಗಳನ್ನು ಹೇಳಲು ಬಂದಿರುವೆಯಲ್ಲ. ಛೀ ಕಷ್ಟಳೆ ಏನು ಮಾತನಾಡಿವೆ? ಇದು ನಿನಗೆ ತರವಲ್ಲ, ಇದು ನಿನಗೆ ತರವಲ್ಲ, ಕೇಳನ್ನಲ್ಲ. ನಿನಗೆ ಹೇತಕ್ಕೆ ತರವಲ್ಲ ಅಂದ್ರೆ ನಾನು ಏಕಪತ್ನಿಯ ಸತ್ತನೋ ಸೀತೆಯನ್ನು ಬಿಟ್ಟು ಅನ್ನ ಕ್ರಿಯೆಯನ್ನು ಭೋಗಿಸುವನಲ್ಲ ನೋಡುವುದಿಲ್ಲ. ಕಾಮನ ಕಣ್ಣಿಂದ ಬಂದ್ರಿವನು ಎನ್ನ ಮನಸ್ಸನ್ನು ಕರಗಿಸಬೇಡ ರಾಮ, ಕರಗಿಸಬೇಡ ಎನ್ನ ಪ್ರೀತಿಯನ್ನ. ಹಾಗೆ ಮೂಟ ಕಾಲಿನಿ ತಿರುಪೆ ಕೂಳು ತಿನ್ನುವ ತಿರುಕನ ರಾಣಿ ಏಕ ಮಾತನಾಡಿವೆ. ನಾನು ತಿಪ್ಪೆ ಕೂಳು ತಿನ್ನುವ ತಿರಕನ ರಾಣಿಯೇ? ಹೌದು ಸ್ತ್ರೇ ಅಲ್ಲ, ಸ್ತ್ರೇ ನೋಡ ಮುಂದೆ ಗೊತ್ತಾಗುವುದು. ಅದು ಏನ್ ನೋಡಿದ್ರೆ ಚಿಂದಲ ಸರ್ ಈ ಮಂಕುತನವಲ್ಲ ಹತ್ತಟ್ಟಿಗಿಡ ಪರ ಪುರುಷರ ಲೆಕ್ಕ ಇಲ್ಲದಿಗಿಂತ ತುಟ್ಟ ಕಾರ್ಯಕ್ಕೆ ಮನಸ್ಸು ಎಳಿದೆಯಾ? ನಾನೇನು ಉತ್ತರೇ ಶ್ರೀರಾಮನ ಮುಂದೆ ಹೆಚ್ಚು ಮಾತನಾಡಿದರೆ ನಿನ್ನ ಉತ್ಸವ ಬಿಡಿಸಿಬಿಡುವ. ನೋಡ್ರಿ ಸುಮ್ಮನೆ ನನ್ನ ಕಾಲಕ್ಕೆ ನೆಲೆಯುಡಿಯ ಜಡದ ನೈತ್ರಿ ಬಂದ ಗಾತ್ರೆ ಅಲ್ಲ, ಪ್ರೀತಿ ಬಂದಾಗ ಪ್ರೀತಿಸುವುದು ಧರ್ಮ ನಿನ್ನದು. ಹಾಲಿದ್ದಾಗ ಹಬ್ಬ ಮಾಡಬೇಕು, ಯೌವನವಿದ್ದಾಗಲೂ ಸುಖ ಪಡೆಯಬೇಕು. ನಾವು ಏಕಪತ್ನಿಯರ ಸತ್ತರ ನನ್ನನ್ನು ದಿಗ್ಭಕ್ತಿಯಾಗಿ ಮಾಡಿತು. ನೀನು ಎಷ್ಟು ಮಾತ್ರ ಹೇಳಿದ್ರೆ ಚಿಂತಲ್ಲ, ನಿನ್ನ ಮಾತ್ರ ನಾನು ಮಾತ್ರ ಬಂದರೆ ಏನಾಗುವುದು ರಾಮ? ಚಂದ್ರಸೇನೆ ಹತ್ತಿರಕ್ಕೆ ಬಂದರೆ ಏನಾಗುವುದು? ಹೋಗುವ ಚಂದ್ರಸೇನೆ ಹುಟ್ಟು ಹೋಗದ ಚಿಂತೆ ಇಲ್ಲ, ನನ್ನನ್ನು ಕೇಳು. ಎಂದಿಗೂ ಸಾಧ್ಯವಿಲ್ಲ ಚಂದ್ರಸೇನೆ. ಅಲ್ಲ, ಚಂದ್ರಸೇನೆ ಅಂದ್ರ ಛೇ, ಕಳೆ. ರಘುವೀರನೇ, ಛೇ, ಸುಳ್ಳೆ.
ಮುಂಜಾನೆ ಕರೆಯೋದು ಮುಂಜಾನೆ. ಅಂಜನೇಯಗೆ ಒಡೆಯನಾದ ಶ್ರೀರಾಮಚಂದ್ರನೇ, ಎನ್ನ ಮಾತು ಬಿಟ್ಟು ಕೇಳು. ಸುಂದರ, ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮನಸೋತು ಬಂದಿರುವೆನು. ಅಲ್ಲ, ಎನ್ನ ಮನಸ್ಸಿನ ಒಳಗಿರುವ ಪ್ರೀತಿಯನ್ನ ನೀನು ಅರ್ಥ ಮಾಡಿಕೊ. ಏನು ಮಾತನಾಡುವೆ? ಇದ್ದ ಮಾತನ್ನ ಹಾಡಿದರೆ ನೀನೇತಕ್ಕೆ ಈ ರೀತಿ ಮಾತನಾಡುತ್ತಿರುವೆ? ನಾವು ಏಕಪಕ್ಷದ ಸತ್ತರು, ನಾವು ಹೀಗೆ ಮಾತನಾಡುವ. ನನ್ನನ್ನು ದ್ವಿಪತ್ನಿಯಾಗಿ ಮಾಡಿಕೊ. ಬಂದಿರುವ ಪ್ರೀತಿಯನ್ನು ನಿಲ್ಲಿಸಲು ನನ್ನಿಂದ ಸಾಧ್ಯವಿಲ್ಲ ರಾಮ. ಸರಿದು ನೋಡು ಎನ್ನ ಮನ. ಚಂಡತನದಿಂದ ಪುಂಡಾಟ ಮಾಡುವ ಚಂಟೆ ಮಾಲನೆ. ಸುಂದರ, ಎಂಡ ಕುಟಕರಂತೆ ಕಾಮಬಾಧೆಯಿಂದ ಕಂಡವರನ್ನು ಮಾರನಾಟಕ್ಕೆ ಕೈಬೀಸಿ ಕರೆದರೆ ಕಂಡವರನ್ನು ನಿನ್ನ ಅನ್ನದ ಕೆಲವೇ ಅನ್ನೋರಿಲ್ಲ. ಚಂಡೆ ಅಲ್ಲ, ಎಂಥ ಪುಂಡತನವನ್ನು ಮಾಡಬೇಕಾದರೆ ನಿನ್ನ ಗಂಡನೇನು ಸಣ್ಣನೇ ಹೇಗೆ? ಚಂಡೆ ಸುಂದರ, ಈ ಭೂಮಂಡಲದವರು ನಿನ್ನಂತ ಪುಂಡ ಸ್ತ್ರೀಯವನ್ನು ನಾನು ಇದುವರೆಗೂ ಎಲ್ಲಿಯೂ ಕಾಣಲ್ಲ. ಹೌದೇ? ನಮ್ಮ ಏಕಾಂತ ಮಂದಿರಕ್ಕೆ ಕರೆಯುವುದು ತರವಲ್ಲ ದಾರಿ. ಹಿಡಿಯನ ಮಂದಿರಕ್ಕೆ ದಾರಿ. ನನ್ನ ಮಂದಿರಕ್ಕೆ ನೀನು ದಾರಿ ಇಡಿ. ಅದು ಎಂದಿಗೆ ಸಾಧ್ಯವಲ್ಲ ಸ್ತ್ರೀ. ಅದು ಮಾಡಿಕೊಂಡು ನೋಡು. ಅದು ಏಕಪಕ್ಷದ ಸತ್ತ ಸ್ತ್ರೀಯರು ನಾವು ನಮ್ಮನ್ನು ಮುಟ್ಟಬಾರದು. ನಿನ್ನನ್ನು ಮುಟ್ಟಬಾರದೆ. ಹೌದು ಸ್ತ್ರೀಯರೇ, ನೀನು ಪುರುಷನಲ್ಲವೇ? ಪುರುಷರಾದರೂ ಚಿಂತೆಲ್ಲ. ಒಬ್ಬರ ಹೆಂಗಸರನ್ನು ಹೊಣ್ಣೆತ್ತಿ ನೋಡುವುದಿಲ್ಲ. ಒಬ್ಬರ ಹೆಣ್ಣು ಮಕ್ಕಳನ್ನು ನೋಡಬೇಡ, ನನ್ನನ್ನು ನೋಡು. ಏನು ಮಾತನಾಡುವೆ? ನಾನು ಬಂದಿರುವನಲ್ಲ ನಿನ್ನ ಹತ್ತಿರ. ನಾನು ಬಯಸಿಲ್ಲ ಸ್ತ್ರೀ. ನಾನು ಬಯಸಿ ಬಂದಿರುವೆನು. ಕೂಡಲೇ ಏನು ಮಾತನಾಡುವೆ? ಹೆಣ್ಣಿಗೆ ಎಂತೆಂತವರು ಮನಸ್ಸು ಮಾಡುವರು. ಅಲ್ಲ, ಕಣ್ಣಿಗೆ ಕಲ್ಲಂತಲೇ ಕರಗೋದ್ರು ನಿನಗೆ ನಾನು ಕರಗುವುದಿಲ್ಲವೇ? ಎಂದಿಗೆ ಸಾಧ್ಯ ನೋಡು, ಚಿಂತಲ್ಲ, ನೋಡುವುದ್ರ ಚಿಂತೆ ಇಲ್ಲ, ನಿನ್ನ ಮಾತ್ರ ಮುಟ್ಟುವುದಿಲ್ಲ. ಹೆಣ್ಣು ಹಣ್ಣು ಮಣ್ಣು ತಾನಾಗಿ ಒಲಿದು ಬಂದಾಗ ಕಣ್ಣು ಮುಚ್ಚಿಕೊಳ್ಳುವುದು ಪುರುಷನಾದ ನಿನ್ನ ಲಕ್ಷಣವಲ್ಲ. ನೀನು ಏನು ಮಾತನಾಡಿದ್ರೆ ಚಿಂತಲ್ಲ, ನಿನ್ನ ಮಾತ್ರ ಮುಟ್ಟುವುದಿಲ್ಲ. ಬೇರೆಯವರನ್ನು ಮುಟ್ಟುವೆಯಾ? ಮಾತನಾಡುವೆ? ನನ್ನನ್ನು ಮುಟ್ಟುವೆಯಾ? ಸಾಧ್ಯವಲ್ಲ. ನೋಡು, ನೋಡಿದ್ರೆ ಚಿಂತಲ್ಲ, ನೋಡ್ಲಾದ್ರೂ ಚಿಂತಿಲ್ಲ, ನಿನ್ನ ಮಾತ್ರ ಮುಟ್ಟುವುದಿಲ್ಲ. ನೋಡಿದ್ರೆ ಮುಟ್ಟಬೇಕೆನಿಸುವುದು, ಈಗ ಸಾಧ್ಯ ಆದ್ರೆ ನನಗೆ ಅನಿಸುವುದಿಲ್ಲವೇ? ಇಲ್ಲ ಸ್ತ್ರೀ. ಸುಂದರ, ಇಲ್ಲ ಶ್ರೀರಾಮಚಂದ್ರ, ಹೇಳುವೆನು ಕೇಳ. ಚೆನ್ನಾಗಿ ಸೊಗದಲೇ ಏನಾದರೂ ಗೊತ್ತೇ?
ಹೌದು ಸ್ತ್ರೀ ನೀನೆಂತ ಪುರುಷನವು? ಛೇ ಏನು ಮಾತನಾಡಿ ಬರ್ತೇ ಸುಂದರ, ನನ್ನಂತ ಶ್ರೀಯನ್ನು ಹೊಲ್ಲೆಯನ್ನು ಬೇಕಾದರೆ ನೀನು ನಿಜವಾಗ್ಲೂ ಕರ್ಮ ಮಾಡಿಬಿಟ್ಟಿರಬೇಕು. ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳನ್ನು ಹಾಡುವುದು ಬಿಟ್ಟು ನನ್ನೊಂದಿಗೆ ರತಿ ಕ್ರೀಡೆಗೆ ಬಾ ನಲ್ಲ ಕೇಳೆನ್ನ ಸಲ್ಲ. ಹೇ ನಾರ್ರಿ ಮದನ ಕಟಾರ್ರಿ ಮಾತಿನಲ್ಲಿ ಒಯ್ಯಾರಿ ಒಂದು ನಿಮಿಷವಾದರೂ ಸೈರಿಸಲಾರಿ ಎಂದು ಇಂಥ ಯೂನತ್ವ ಬಳಸಿ ತರ್ಕಶಾಸ್ತ್ರ ಸ್ತ್ರೀಯರಾದ ಕಾಮನ ಬಾಧೆಯಿಂದ ಪೀಡಿತಳಾದ ಮಾಲಿನಿ ಶಲ್ಯ ಮಾಡಿ ಮುಖದ ಮೇಲೆ ಬೀಸಿ ಬರುವ ಯುವಕರನ್ನು ಕರೆದು ಕುಂಭ ಕುಚಗಳನ್ನು ಪಿಡಿದ ಎನ್ನ ಬಾ ಎಂದು ಕರೆದರೆ ನಾನು ನಿಮಗೆ ಹೊಸವಾಗಬಲ್ಲೇನೆ. ಯಾತಕ್ಕೆ ನಲ್ಲ ಇಂಥ ಚಂಡಿ ತನಕ ಬಿತ್ತು ಅಂಡಲಿದು ಬೆಂಡಾಗುವ ಚಂಡಿಯೇ ನಿನ್ನ ತನಕ ಬಿತ್ತು ನಿನ್ನ ಗಂಡನೋ ನಿನ್ನನ್ನು ಖಂಡನ ಖಂಡಿಸಿದ ಬಿಡುವನ. ಇದಕ್ಕೆ ಒಂದು ನೀತಿ ಉಂಟು, ಅದು ಏನೆಂದರೆ ಪತಿಯ ಬಾಧೆಯಿಂದ ಹಗಲಿರಲಾಗದೆ ಮುಳುವೆಯ ಎಂಬ ಪ್ರಶ್ನೆ ಕೇಳಬಹುದು. ನಿನ್ನ ಗಂಡನಿರುವನಲ್ಲ, ನೀನು ಪರಸ್ತ್ರೀಯರನ್ನು ಹಿಂದಿಗೆ ವಿಚ್ಛಯಿಸುವನಲ್ಲಿ ಹತ್ತ ಬಂದಲ್ಲಿ ಹತ್ತ ಬರದಂತೆ ನಾನು ಸತ್ತು ಇಲ್ಲದೆ ನಿದ್ರೆಯೋ ಮಲಗಿದ್ದನು. ಅಷ್ಟರೊಳಗೆ ಗದ್ದಲ ಮಾಡಿ ನಿದ್ದೆ ಗೆಡಿಸಿ ಮಾತಿನ ಯುದ್ಧಕ್ಕೆ ಸನ್ನಿಧನಾಗಂದು ತಿದ್ದಿ ಹೇಳುವೆಯ ಹತ್ತಿನಂತಲೇ ಆಚೆಗೆತ್ತರಡೆ ಬುದ್ಧಿ ಹೇಳಳೆ. ಸುಂದರ, ಹೇಳ ಬಾ ಪ್ರೀತಿ ಮಾಡೋಣ ಅಂದ್ರೆ ಆಚೆಗೆ ನಡಿ ಎಂದು ಕರೆಯುವುದಿಲ್ಲ. ಹೌದು ಸ್ತ್ರೀ ಕಳಿಸುವುದು ಇದು ನಿನಗೆ ನ್ಯಾಯವೇ? ಹೌದು ಸ್ತ್ರೀ ನ್ಯಾಯವೇ? ಹೌದು ಸ್ತ್ರೀ ಒಂದು ಹೆಣ್ಣು ಬಂದಾಗ ಪ್ರೀತಿ ಮಾಡುವುದು ಧರ್ಮ. ನಾವು ಏಕಪತ್ನಿಯರ ಸುತ್ತರ ಸ್ತ್ರೀ ಆದ್ರೆ ಏನಾಗುವುದು? ಪತ್ನಿ ಹೆಂಗಸರನ್ನು ನೋಡುವುದಲ್ಲ ಸ್ತ್ರೀ ಅಲ್ಲ, ಸ್ತ್ರೀ ಕಾಲ ಬಂದಾಗ ತಸ್ಮೈ ಅನ್ನೋದು ಪುರುಷನ ಲಕ್ಷಣ. ಅಷ್ಟೇ ನಿನ್ನಂತ ಮೂರ್ಖಳ ಮಾತು ಕೇಳುವುದಿಲ್ಲ. ನೋಡು, ಛೀ ಮೂರ್ಖರೇ ಮಮದ
ಚಂದ್ರಸೇನೆ ನಿನ್ನನ್ನು ಪ್ರೀತಿ ಮಾಡಲು ಬಂದರೆ ನೀನು ಸುಮ್ಮನೆ ಇರುವೆಯಲ್ಲ? ಛೀ ಚಳೆ ನಾವು ಏಕಪಕ್ಷದ ಸಂತರ ಅಂತ ಇಷ್ಟು ಸಾರಿ ಹೇಳ್ಬೇಕು ನಿನಗೆ. ಇದು ನಿನಗೆ ನ್ಯಾಯವಲ್ಲ. ನಿನಗೆ ನ್ಯಾಯವಲ್ಲ. ಪ್ರಿಯ, ಏ ಹೆಣ್ಣು ಮಕ್ಕಳು ಮನಸ್ಸು ಮಾಡಿ ಎಂದು ಕೇಳಿದಾಗ ಪುರುಷನಾದ ನೀನು ಹೊಲ್ಲೆ ಎನ್ನುವುದು ನಿನ್ನ ಪುರುಷತ್ವಕ್ಕೆ ಒಳ್ಳೆಯದಲ್ಲ. ಛೀ ಚಳೆ ಏನು ಮಾತನಾಡುವೆ. ಪ್ರಿಯ, ಏ ಮೊದಲ ಕಾಲದಿಂದ ನಾನು ಕಂಗೆಟ್ಟು ಬಂದಿರುವೆನು. ಚಿತ್ತಲ ನನ್ನ ಮಾತು ಕೊಡುವುದಿಲ್ಲ. ಸಾಲು ಬಾರಿಗೆ ನಿನ್ನ ರತಿ ಕ್ರೀಡೆಗೆ ಕರೆದರೆ ಹೊಲ್ಲೆ ಎನ್ನುವೆಲ್ಲ. ಏ ಇದು ನಿನಗೆ ತಕ್ಕ ನಡತೆಯಲ್ಲ ಪ್ರಿಯ. ಇದು ನಿನಗೆ ತಕ್ಕ ನಡೀತಾ ಇಲ್ಲ. ಕರಗಿಸಬೇಡ ಎನ್ನ ಪ್ರೀತಿಯ. ಛೀ ಚಳೆ ಕಂಪ್ಲಿ ಎಮ್ಮೆಲ್ಯೆ ಈರಣ್ಣವರ ಚಂದ್ರಶೇಖರ ಪಾತ್ರ ಮಾಡುವಂತ ಮಂಜುಳಕೆಗೆ 101 ಬಹುಮಾನ ಪುರಸ್ಕಾರ ಮಾಡುತ್ತಾರೆ. ಆ ಕಲಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಆ ಹೇ ನಾರಿ ಮಣಿ ಕಲಾಕಿರುವ ವಾಣಿ ಸುಲಲಿತವಾದ ಎನ್ನ ಮಾತಲ್ಲ ಸೊಂಟ ಸೊಂಟಿಗೆ ಬಾ ಎಂದು ಕರಿವಿಯಲ್ಲ. ಇದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ? ಏಕಪತ್ನಿಯ ಸಂತನಾದ ಶ್ರೀರಾಮನು ನಿನ್ನ ಸಂಕಟ ಭೋಗಿಸುವನಲ್ಲ. ನನ್ನ ಮಾತು ನಿಜವಂದತೆ. ಪರ ಪುರುಷರ ಕಾಮ ನಾಟಕಕ್ಕೆ ತೆಗೆಯುವುದು ತರವಲ್ಲ. ನಾರಿ ಒಯ್ಯಾರಿ ಪರಪುರುಷನನ್ನು ಕರೆದಿಲ್ಲ, ನಿನ್ನನ್ನು ಮಾತ್ರ ಕರೆದೆ. ಏನು ಮಾತನಾಡುವೆ. ನಿನಗೆ ಹೊಲದು ಬಂದಿರುವೆನೆಂದರೆ ನಿನ್ನನ್ನು ಕರೆಯದೆ ಮತ್ತೆ ಪರಪುರುಷನನ್ನು ಕರೆಯಲು ಸಾಧ್ಯವೇ? ಮಾತನಾಡಬಾರದು. ಸುಂದರ ನಲ್ಲ ನೋಡು, ಮಾತನಾಡುವೆ. ಪ್ರೀತಿ ಮಾಡು. ಏನಾಗಿ ಸಾಧ್ಯ ನಾನು ಸಾರಿ ಸಾರಿ ತೆರಗೊಡ್ಡಿ ನಿನಗೆ ಬೇಡಿಕೊಂಡು ನಿನ್ನ ಮನಸ್ಸಂತೂ ಕರಗಲಿಲ್ಲ. ನಲ್ಲ ಸುಮ್ಮನೆ ಕಾಲಹರಣ ಮಾಡಬೇಡಲ್ಲ. ನೀನು ಸುಮ್ಮನೆ ಕಾಲಹರಣ ಮಾಡಬೇಡ. ನನ್ನನ್ನು ಕೂಡಿದರೆ ಆಗುವುದು ನಿನಗೆ ಸಾಧ್ಯವಲ್ಲ ಚಂದ್ರಸೇನ. ಪ್ರಿಯ, ಸುಮ್ಮನೆ ಕಣ್ಣು ಮುಚ್ಚಿಕೊಳ್ಳುವುದು ನಿನ್ನ ಪುರುಷನಾದ ನಿನ್ನ ಲಕ್ಷಣವಲ್ಲ. ಏನು ಮಾತನಾಡುವೆ. ತಾನಾಗಿ ಹೊಲಿದು ಬಂದ ಹೆಣ್ಣು ನಾನು. ನಮಗೆ ಎಂದಿಗೂ ಬೇಕಾಗಿರುತ್ತದೆ. ಸುಂದರ, ಸುಮ್ಮನೆ ರತಿ ಕ್ರೀಡೆಗೆ ಬಾ. ಪ್ರಿಯ, ಮುಗಿವಿ ನನಗೆ ಕೈ. ಸುಂದರನೇ, ಎಲ್ಲ ಕೂಡ 10
ಬಿಟ್ಟು ಅಣ್ಣ ಸ್ತ್ರೀಯರನ್ನು ಭೋಗಿಸುವನಲ್ಲ. ಸೀತೆಯನ್ನು ಮಾತ್ರ ಭೋಗಿಸುವೆಯಾ? ಇದಕ್ಕೆ ಒಂದು ಸ್ತೋತ್ರ ಹೇಳೇ ಬೋಧಿಸುತ್ತಿದ್ದ ಕೇಳ. ನಲ್ಲ ಪ್ರಿಯ ನೋಡು ಸುಂದರ, ಪ್ರೀತಿಯಿಂದ ಕರೆದರೆ ಮೂರ್ಖಳೆ ಎನ್ನುವೆಯಲ್ಲ. ಇದು ನಿನಗೆ ನ್ಯಾಯವೇ? ನಿನಗೆ ನ್ಯಾಯವೇ ಸ್ತ್ರೀ? ಇದಕ್ಕೊಂದು ಸ್ತೋತ್ರ ಹೇಳೇ ಬೋಧಿಸುತ್ತೇನೆ ಕೇಳ. ಅದೇನು ಚೆನ್ನಾಗಿ ಹೇಳು. ಅನಿತ್ಯ ಅನಾಮಯ ನಿರ್ಧಯಾತ್ಮ ಈ ನಾನ್ ದೋಸ್ತತೆ ಭಾವಜಯ ನಾರಿ ಇರುವ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು? ಸುಳ್ಳು ಆಗದಂತೆ ಕೆಲಸ ಮಾಡೋಣ, ವಿಶೇಷವಾಗಿ ಮೋಹ ಪಡಿಸೋಣ, ಮೂರ್ಖಗಳಿಂದ ಒಂದೇ ಆಟ ಹಿಡಿಯುವುದು, ಕೇವಲದ ಮಾತನಾಡುವುದು, ಈ ಪ್ರಕಾರ ಗುಣಗಳು ಕರ್ಮಾನುಸಾರವಾಗಿರ್ತದೆ. ಆದ್ದರಿಂದ ಹೆಂಗಸರ ಮಾತು ಕೇಳಿ ಎನ್ನ ಋತವು ಕೆಡಿಸಿಕೊಳ್ಳುವುದಲ್ಲ. ಸುಮ್ಮನೆ ಎನ್ನ ಬಲತ್ತರಿಸದೆ ನಿನ್ನ ಮಂದಿರಕ್ಕೆ ನಡೆಯ ಮಜಗಜಗಾಮಿನಿ ಹೋಗಲಿ ಬೇಗನೆ. ಅಲ್ಲವಾ? ರಘುವೀರ, ಸುಂದರ ಹೇಳುವನಿ ಕೇಳು. ನಲ್ಲ ನನ್ನ ಮನದ ಇಷ್ಟಾರ್ಥವನ್ನು ಪೂರೈಸುವುದರ ನಿನ್ನನ್ನು ಬಿಡಲಾರೆನಲ್ಲ.
ಎಂದಿಗೆ ಸಾಧ್ಯವಲ್ಲ ಸ್ತ್ರೀ ಸುಂದರ ಸ್ತ್ರೀ ನೋಡು, ಮನಸ್ಸು ಮಾಡು. ಎಂದಿಗೆ ಸಾಧ್ಯವಲ್ಲ ಚಂದ್ರಸೇನೆ. ಮನಸ್ಸು ಮಾಡಿ ನನ್ನೊಂದಿಗೆ ಕೂಡು. ಏನು ಮಾತನಾಡುವೆ? ಇಲ್ಲವಾದ್ರೆ ಬಂದು ಹೊರಗು, ಅದು ಮಾಡಿ ನಿನಗೆ ದುರ್ಗತಿ. ಎಲ್ಲ ಕೇಳಂಗ ಸಲ್ಲ. ಆ ಹೇ ಕದಡಿದ ಮನಸ್ಸುಳ್ಳ ಎಣ್ಣೆ ನಿನ್ನ ಮಿಗಡಿ ಎಂಥ ತಿರುವದ. ನಿನ್ನದೆಂಥ ತಿರುವುದು? ನೀನೇನು ಮೂಕಿಯೋ ಅಥವಾ ಕಿವುಡಿಯೋ, ಪ್ರಕೃತಿ ಕಟ ಮತನ ಪ್ರೇಣಿಯಿಂದ ಉಂಟ ಹೀನಲಾದರೆ ಪ್ರಯೋಜನವಿಲ್ಲ. ಪ್ರಭಾಕರನ ಕುಲದಲ್ಲೇ ಉದ್ಭವಿಸಿದವನಿಗೆ ನಿನ್ನಂತ ಹೀನರು ನನ್ನನ್ನೇನು ಮಾಡುವೆ? ಎಲೈ ನಾರೇ ಸುಂದರ, ಇಂಥ ದುರ್ನಡತೆ ಎಂಬಿಟ್ಟು ನಿಷ್ಠೆಯಿಂದ ನಿನ್ನ ಪತಿಯ ಪಾದ ಸೇವೆಯಲ್ಲಿ ಪುಣ್ಯ ಸಂಪಾದನವನ್ನು ಮಾಡಿ ಆತನಲ್ಲಿ ಸೇರಿ ಪೂರ್ತಿಯಾಗಿ 2 ಬಾರಿ ಕೀರ್ತಿಗೊಂಡ 3 ಮೂರ್ತಿಗಳನ್ನು ನಿರ್ಮಿಸಿ 4 ಹೇದಗಳನ್ನು ಕೊಳ್ಳು ಮಾಡಿ 5 ಮುಖಗಳನ್ನು ಧರಿಸಿ 6 ವೈರಿಗಳನ್ನು ಮುರಿದು 7 ಶಕ್ತಿಗಳ ಮುಂದೆ ನಿಂತು ಮಾತನಾಡ ಜನಪದಾರ್ಥಗಳನ್ನು ಸವಿದು 9 ನಿಧಿಗಳನ್ನು ಜರಿದು 10,000 ದುಷ್ಟರನ್ನು ನಿಗ್ರಹಿಸಿ ಅದರಲ್ಲಿ ಬಂದಿದ್ದವರು 11 ಅವತಾರವನ್ನು ಮೆತ್ತಿಸಿ 12 ರೂಪದಿಂದ ಪ್ರಕಾಶಿಸಿ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸು ಒತ್ತಿರುವೆನು. 13 ಗುಣಗಳಿಂದ ಕೂಡಿ 14 ಲೋಕಕ್ಕೆ ಅನುರೇಣ ಗುಣಕ್ರಾಜ್ಞಗಳನ್ನು ಸೇರಿ ಪೌರ್ಣಮಿ ಚಂದ್ರನಂತೆ ಬೆಳಗುತ್ತ ಮಹಾಕಂಕತ್ತ ಲೋಳಾದ ಬ್ರಹ್ಮ ರೂಪದಿಂದ ವಡಪುತ್ರ ಚಾಹಿಯಾದ ಈ ಸುಖಕ್ಕಿಂತಲೂ ಹೆಚ್ಚಿನ ಸುಖವಿಲ್ಲ. ಅನ್ಯ ಪುರುಷರನ್ನು ಬಯಸಿ ನರಕಕ್ಕೆ ಗುರಿಯಾಗಬೇಡ. ಅನೇಕ ವೇಳೆಗಳಲ್ಲಿ ತಿರುಗಿ ಸ್ವಲ್ಪ ಕೆಲಸಕ್ಕಾಗಿ ಸವಲತ್ತು ಹಾಳು ಮಾಡಿಕೊಂಡು ಪಾಪಕ್ಕೆ ಗುರಿಯಾಗಬೇಡ. ಗದ್ದಲ ಮಾಡದೆ ನಿನ್ನ ಮಂದಿರಕ್ಕೆ ತರಲೇ ಬುದ್ಧಿಹೀನಲೇ ಸತ ಮೃತ. ಸುಂದರ, ನಲ್ಲ ಪ್ರಿಯ, ಕೈ ಮುಗಿದು ಕರೆದರೆ ಹೊಲ್ಲೆ ಎನ್ನುವೆಯಲ್ಲ, ನಿನಗೆ ತರವಲ್ಲ. ಪ್ರಿಯ, ನಾನು ನಿನಗೆ ಸಾರಿ ಸೆರೆಗಟ್ಟಿ ಬೇಡಿಕೊಳ್ಳುವೆನು, ಎನ್ನ ಇಷ್ಟಾರ್ಥವನ್ನು ಪೂರೈಸು. ಪ್ರಿಯ, ನೋಡು ನನ್ನ ಪ್ರೀತಿಯ. ರಾಘೇಂದ್ರನ ಧಿಕ್ಕರಿಸುವ
ಕತರದಿಂದ ನೀತಿ ವಾಕ್ಯಗಳನ್ನು ಹೇಳಿದರೆ ನಿನ್ನ ದುರ್ಗುಣವನ್ನು ಬಿಟ್ಟಂತಾಗಲಿಲ್ಲ. ಎಲೆ ಬಡಿವಾರದ ಹೆಣ್ಣೆ, ನಿನ್ನಂತ ಸತಮೂರ್ಖಗಳನ್ನು ನಾನು ಇದುವರೆಗೂ ಎಲ್ಲಿಯೂ ಕಾಣಲಿಲ್ಲ. ಎಲೆ ನಿಂತಳೆ ಎಂಥ ಬಾಳಿಗೆ ಅಡಿತನದಿಂದ ಬಾಳುವುದಕ್ಕಿಂತ ಹೊತ್ತ ಹಾಳು ಬಾಯಲ್ಲಿ ಬೀಳುವುದಲ್ಲ. ಈ ಮಾತು ಇನ್ನೊಂದು ಸಾರಿ ಉಚ್ಚರಿಸಿದರೆ ನಿನ್ನ ಬಾಯ ಮೇಲೆ ಬರೀ ನೋಡು ನೋಡಲು ಚಕ್ಮಳೆ ಮಾತಾಡಿ ಅಂತರಕ್ಕೆ ಬಂದ ನನ್ನ ಪ್ರೀತಿಯನ್ನು ಧಿಕ್ಕಾರ ಮಾಡಬೇಡ. ಏನು ಮಾತನಾಡುವೆ ಹೇಳಿ ಹೇಳಿಸ್ತೀರಿ ನನ್ನ ಪ್ರೀತಿಯನ್ನು ಧಿಕ್ಕಾರ ಮಾಡಿದರೆ ಹೌದು ಚಂದ್ರಸೇನೆ, ನನ್ನ ಪತಿಗೆ ಹೇಳಿ ನಿನ್ನನ್ನು ಸಾಯಿಸಬೇಕಾಗುವುದು. ಅರ್ಥ ಮಾಡಿಕೊಂಡು ನನ್ನ ಪ್ರೀತಿಯನ್ನು ಅಲ್ಲೇ ಎನ್ನಬೇಡ ರಾಮ. ನೋಡು ನನ್ನ ಪ್ರೇಮ. ಸ್ತ್ರೀಯರನ್ನು ನಿನ್ನ ಬಿಟ್ಟರೆ ದುಷ್ಟನುಡಿಗಳ ಬಿಡುವೆಯ ಬಾಪುರಿಯ ನಿನ್ನ ಗಂಡನ ಭಯವೆಲ್ಲ ಮುಂದೆ ತೋರಲು ಬಂದರೆ ನಾನೇನು ಹದರುವನೇ ಇಲ್ಲ ಬೆದರುವನೇ. ಈ ವಿಷಯದಲ್ಲಿ ಒಂದು ಕ್ಷಣ ವಿಚಾರ ಮಾಡಿ ನೋಡು. ಇಲ್ಲವಾಯಿತೇ ಬಲಿರ್ರಿಯ ಈ ಹತ್ತೆ ದೋಷ ಬಂದರೂ ಚಿಂತೆಯಲ್ಲ. ನಿನ್ನ ಕೃತಿಯನ್ನು ಕೃಷಿ ಬಿಡುವಲ್ಲಿ ನೋಡು ನೋಡು ನೀಚಾತ್ಮಳೆ ದೂರ ನಿಂತು ಮಾತಾಡೇ ಪಾಠ ನಲ್ಲ. ನಾನು ದೂರ ಹೋಗಲು ಬಂದಿಲ್ಲ. ಬಂದಿರೋ ಪ್ರಿಯಾ, ನೀನೇನಾದರೂ ನನ್ನ ಪ್ರೀತಿಯನ್ನು ನಿರಾಕರಿಸಿದ್ದ ಆಯ್ದರೆ ರಾಮ ಮಾಡಿಸುವುದು ನಿನ್ನ ನಿರ್ನಾಮ. ಎಂಥ ಬೂಟಾಟಿಗೆ
ಈಗ ಬಲಿ ಹಾಕಿ ಹೋಗುವೆಂದು ಹೇಳಿವೆಯಲ್ಲ ಸ್ವಲ್ಪವಾದರೂ ನಾಚಿಕವಿಲ್ಲ. ಪತಿಯ ಸಂಗಡ ಬಿಟ್ಟು ಅಣ್ಣರನ್ನು ಬಯಸುವುದು ತರವನ್ನು ಮುಟ್ಟರೆ ಆಸೆಗೆತ್ತನೆಯೇ ಮೂಢತ್ವ.
ಬೇಕಿಲ್ಲ ಸ್ತ್ರೀಯರೇ, ನನ್ನ ಮುಂದೆ ಯಾತಕ್ಕೆ ಬಂದಿರುವಿರಿ? ಅಹೋ ಪ್ರಿಯ, ಹೇ ಸ್ತ್ರೀಯರೇ, ನಿನ್ನ ಮುಂದೆ ಏಕೆ ನರ್ತನ ಮಾಡಿದಿ ಎಂದು ಕೇಳಿದೀಯಾ? ಹೌದು ಸ್ತ್ರೀಯರೇ. ನಿನ್ನ ರೂಪ ಲಾವಣ್ಯಕ್ಕೆ ಸೋತ ನಾನು ನಿನ್ನ ಪ್ರೇಮವನ್ನು ಪಡೆಯಬೇಕೆಂಬ ಹಂಬಲದಿಂದ ಬಂದಿರುವೆನು. ಅದು ಎಂದಿಗೂ ಸಾಧ್ಯವಿಲ್ಲ ಪ್ರಿಯಳೇ. ಸಾಧ್ಯವಿಲ್ಲವೆಂದು ನುಡಿಯಬೇಡ. ಹೌದು ಸ್ತ್ರೀಯಳೇ, ನುಡಿಯುತ್ತೇನೆ ಸ್ತ್ರೀಯಳೇ. ಅಹೋ ಸುಂದರ, ಹೇ ಸ್ತ್ರೀಯಳೇ, ಸ್ವಂತ ಕೆಲಸ ಸಫಲ ಮಾಡಿಕೊಳ್ಳಲು ಎನ್ನ ಪ್ರೇಮವನ್ನು ಒಪ್ಪಿಕೊಂಡು ಎನ್ನನ್ನು ಆಲಂಗಿಸು ರಾಜ ರವಿಕೋಟಿ ತೇಜ. ಅದು ಎಂದಿಗೂ ಸಾಧ್ಯವಿಲ್ಲ ಸ್ತ್ರೀಯಳೇ. ಕಾಮಂದ ಬರಿದಳೆ. ಅಹೋ ಪ್ರಿಯ, ಪರ ಪುರುಷರನ್ನು ಕಾಮನಾಟಕ್ಕೆ ಕರೆಯುವುದು ಚಂದವಲ್ಲ. ಅದು ಯಾತಕ್ಕೆಂದರೆ ನಿಷ್ಠರ ದೂರ ನಿಂತು ಮಾತಾಡೋದು. ಅಲ್ಪರಿದು ಮಂಕುತನದಿಂದ ಬಿಂಕದ ನುಡಿಗಳನ್ನು ನುಡಿದರೆ ನಿನ್ನ ಮಾತಿಗೆ ಬದಲಾಗುವುದಿಲ್ಲ ಈ ವೀರ ಲಕ್ಷ್ಮಣನು. ಸುಮ್ಮನೆ ನನ್ನ ಮುಂದೆ ನಿಲ್ಲದೆ ದೂರ ನಿಂತು ಮಾತನಾಡಿ ಪಾಪಿಷ್ಟಳೆ, ಶತಮೂರ್ಖಳೆ. ನೀನು ಶತಮೂರ್ಖಳೆ ಎಂದರೂ ಬಿಡುವುದಿಲ್ಲ, ಪಾಪಿಷ್ಟಳು ದುಷ್ಟಳು ಎಂದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ಏನು ಪರಿವಾರ ಮಾಡಿದರೂ ನಿನ್ನನ್ನು ಮುಟ್ಟುವುದಿಲ್ಲ. ನಿನ್ನನ್ನು ಪಡೆದುಕೊಂಡು ಹೋಗಲೇಬೇಕೆಂಬ ಛಲ ತೊಟ್ಟು ಬಂದಿರುವೆನು. ನಿನ್ನ ಮಾತು ಹೇಗಾಯ್ತಂದರೆ ನನ್ನ ಮುಂದೆ ನಿನ್ನ ಕಾಮದಾಸೆಯನ್ನು ಹೇಳಲು ಬಂದಿರುವೆಯಲ್ಲ, ಅದು ಹೇಗಾಯ್ತಂದರೆ ಹೇಗಾಯ್ತು? ಬೋರ್ ಕಲ್ಲಿನ ಮೇಲೆ ರೋಣಿ ಮಳೆ ಸುರಿದರೆ ಆ ಕಲ್ಲಿನ ಮೇಲೆ ನೀರು ನಿಲ್ಲುವುದೇ? ವಯ್ಯಾರೆ, ಅಹೋ ಪ್ರಿಯ, ಜಲವಿಲ್ಲದ ಬಾವಿಗೆ ತಳವಿಲ್ಲದ ಕೊಳವನ್ನು ತೆಗೆದುಕೊಂಡು ಹೋದರೆ ಆ ಕೊಡದಲ್ಲಿ ನೀರು ನಿಲ್ಲುವುದೇ? ಹಾ, ವಯ್ಯಾರೆ, ಹೇಗೋ ಸುಂದರ, ಕಾಮದಾಸೆ ಇಲ್ಲದವನ ಮುಂದೆ ಕಾಮದಾಸೆಯನ್ನು ತೋರಲು ಬಂದರೆ ನಿನ್ನ ಮಾತಿಗೆ ನಿನ್ನ ಆಸೆಯು ಈಡೇರಬಲ್ಲದೆ ನಾಳೆ ಸುಮ್ಮನೆ ನಿನ್ನ ಮಂದಿರಕ್ಕೆ ನಾಳೆ. ಅಹೋ ಸುಂದರ, ಹಾಗೆ ಸ್ತ್ರೀಯರೇ, ಹೆಣ್ಣು ಮನಸ್ಸು ಮಾಡಿದರೆ ಆಗಲಾರದೆಂಬ ಮಾತೇ ಇಲ್ಲ. ನಿನ್ನಂತ ಕೆಟ್ಟ ಹೆಂಗಸು ನನ್ನ ಮುಂದೆ ಬರಲು ಬೇಡ. ಬಂದಿರುವೆನಲ್ಲ, ಅದು ಎಂದು ನಿನ್ನನ್ನು ಮುಟ್ಟುವುದಿಲ್ಲ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಅಹೋ ಸುಂದರ, ಹೇ ಸ್ತ್ರೀಯರೇ, ನಿನ್ನ ನೋಟಕ್ಕೆ ನಾನು ಸೋತು ಹೋಗಿ ನಿನ್ನ ಮೇಲೆ ಪ್ರೇಮ ಬಂದಿರುವುದು. ನಿನ್ನಂತ ಪರಪುರುಷರಿಂದ ಎಷ್ಟು ಜನ ಬಂದರೂ ನನ್ನನ್ನು ಏನು ಮಾಡಲಾಗುವುದಿಲ್ಲ. ಸುಮ್ಮನೆ ನಿನ್ನ ಮಂದಿರಕ್ಕೆ ತೆರಳಿ ಬುದ್ಧಿ ನಡೆ. ಹಾಗಾದ್ರೆ ಹೇಳುವೆನು ಕೇಳು. ಏನು ಸವಿಸ್ತಾರವಾಗಿ ಹೇಳು. ಚಂದಗಾಲ
ಪ್ರೇಮವು ನನ್ನ ಮುಂದೆ ತೋರಲು ಬಂದರೆ ನಾನು ಮನಗಡುವನಲ್ಲ, ಸುಮ್ಮನೆ ನಿನ್ನ ಮಂದಿರಕ್ಕೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗೋ. ಅಹೋ ಪ್ರಿಯ, ಹೇ ಸ್ತ್ರೀಯಳೇ, ನನ್ನನ್ನು ಧಾರಿ ಎಂದು ಕೇಳಿದೆಯಲ್ಲ. ಹೌದು ಸ್ತ್ರೀಯಳೇ. ವೀರಾದಿ ವೀರನೆನಿಸಿಕೊಂಡ ಚಕ್ರವರ್ತಿಯಾದ ಮೈ ರಾವಣನ ಹೆಂಡತಿ, ನನ್ನ ಹೆಸರು ಸುಪ್ರಸೇನೆ ಅಂತ ಮಹಿಳೆಯನ್ನು ಎತ್ತಬೇಡ, ಎತ್ತಬೇಡ ಎಂದು ನುಡಿಯಬೇಡ. ಯಾತಕ್ಕೆ ನುಡಿಯಬಾರದು ಸ್ತ್ರೀಯಳೇ? ಇಲ್ಲಿ ಹಾದು ಹೋಗುವ ಸಮಯದಲ್ಲಿ ನಾನು ನಿನ್ನನ್ನು ಕಂಡಾಗ ನಿನ್ನ ರೂಪ ಲಾವಣ್ಯ ಈ ನಿನ್ನ ನಯನಗಳಿಗೆ ಸೋತ ನಾನು ನಿನ್ನನ್ನು ಪಡೆಯಬೇಕೆಂಬ ಪಣ ತೊಟ್ಟು ಬಂದಿರುವೆನು. ಅಹೋ ಸುಂದರ, ಹೇ ಸ್ತ್ರೀಯಳೇ, ಬಂದ ಸಮಯವನ್ನು ವ್ಯರ್ಥ ಮಾಡದೆ ಸ್ತ್ರೀ ಸುಖವನ್ನು ಅನುಭವಿಸಲು ಹತ್ತಿರಕ್ಕೆ ಬಂದು ಮನದ ಅಭಿಷ್ಠೆಯನ್ನು ನೆರವೇರಿಸಿ ಎಂದು ಬೇಡಿಕೊಳ್ಳುವೆನು. ರನ್ನ ಬುದ್ಧಿ ಸಂಪನ್ನ. ನಿನಗೆ ಹೇ ಸ್ತ್ರೀಯಳೇ ಒಂದು ಮಾತನ್ನು ಹೇಳುತ್ತೇನೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ನಿನಗೆ ಅದೃಷ್ಟ, ನಿನ್ನ ಗಂಡನಿಗೆ ದುರಾದೃಷ್ಟ. ಹೇಳುವನು ಕೇಳು ನನ್ನ ಮನಸ್ಪಷ್ಟ. ನಿನ್ನ ಕಾಮದ ಕಡೆಗೆ ಬಾ ಎಂದರೆ ಕಷ್ಟ, ಇದರ ಮೇಲೆ ನಿನ್ನಿಷ್ಟ. ಸುಮ್ಮನೆ ಇಲ್ಲಿಗೆ ಮರೆಯಾಗು ಪಾಪಿಷ್ಟಳೆ. ನೀನು ಏನು ಇಷ್ಟ ಕಷ್ಟ ಎಂದು ನಿನಗೆ ಕಷ್ಟ ಕೊಡಲೇ ಹೋಗುವುದಿಲ್ಲ. ನೀನು ಏನು ಕಷ್ಟ ಕೊಟ್ಟರು ನಾನು ನಿನ್ನನ್ನು ಮುಟ್ಟಲಾರೆ. ಬಂದರೆ ನೀನು ಏನು ಬಡಿವಾರ ವೈಯಾರ ಮಾಡಿದರು ಏನು ಬಡಿವಾರ ಮಾಡಿದರೂ ನಿನ್ನನ್ನು ಸರ್ವದಾ ಮುಟ್ಟುವುದಿಲ್ಲ ಈ ತೀರ ಲಕ್ಷ್ಮಣನ. ನೀನೆಷ್ಟೇ ದೂರ ಹೋದರೂ ಹತ್ತಿರ ಹೇಗೆ ಸೆಳೆಯಬೇಕೆಂದು ನಮ್ಮಂತ ಸ್ತ್ರೀಯರೇ ಚೆನ್ನಾಗಿ ಬಲ್ಲರು. ನೀನು ಏನು ಬಡಿವಾರ ಮಾಡಿದರೂ ನಿನ್ನ ಹತ್ತಿರಕ್ಕೆ ನಾನು ಬರುವುದಿಲ್ಲ ಸ್ತ್ರೀಯಳೇ, ಶತಮೂರ್ಖಳೇ. ಹಾಗಾದ್ರೆ ಹೇಳುವೆನು ಕೇಳು. ಏನು ಸವಿಸ್ತಾರವಾಗಿ ಹೇಳು.
ಕಳೆದು ಹೋದ ಸಮಯವು ಮತ್ತೆ ಬರುವುದಿಲ್ಲ. ನಿನ್ನಂತ ನೀಚ ಸ್ತ್ರೀಯಳು ಎನ್ನ ಪರಪುರುಷರಂಗಿಗೆ ಬರುವುದನ್ನು ಬಿಡಬೇಕು. ನನ್ನನ್ನು ನೀಚಳೆ ಎಂದು ಹೇಳಿದೆಯಲ್ಲ. ಹೌದು ಸ್ತ್ರೀಯಳೆ, ಅನ್ನುವೆಲ್ಲ ಸ್ತ್ರೀಯಳೆ. ಅಂತಹ ನೀಚ ಕಾರ್ಯವು ನಾನು ಏನು ಮಾಡಿರುವೆನು? ಎನ್ನನ್ನು ಒಲಿಸಲಕ್ಕೆ ಬಂದಿರುವೆಲ್ಲ ಸ್ತ್ರೀಯಳೆ. ಅಂದರೆ ನೀನು ಗಂಡನನ್ನು ಬಿಟ್ಟು ಎನ್ನ ಮುಂದೆ ಬಂದಿರುವೆಲ್ಲ ಸ್ತ್ರೀಯಳೆ. ನೀನೇನೋ ಬೈರಾವಣನ ಹೆಂಡತಿಯೋ ಇಲ್ಲ ಕಂಡವರಿ ಹೆಂಡತಿಯಾಗಿರುವ ನಾನು ಮೈರಾವಣನ ಹೆಂಡತಿಯೇ ಆಗಿರುವೆನು ನಿಜ. ಹೌದು. ಆದರೆ ನಿನ್ನ ಕಣ್ಣ ನೋಟಕ್ಕೆ ನಾನು ಸೋತು ಹೋಗಿರುವೆನಲ್ಲ. ಏನು ಬಡಿವಾರ ವಯ್ಯಾರ ಮಾಡಬೇಡ, ಸುಮ್ಮನೆ ನಿನ್ನ ಮಂದಿರಕ್ಕೆ ತೆರಳು. ಪ್ರಿಯ, ವಯ್ಯಾರ ನನ್ನ ಮಾತಿಗೆ ಎದುರು ವಾದಿಸುವುದನ್ನು ಬಿಟ್ಟು ಹೌದು ಸ್ತ್ರೀಯಳೆ ನಲ್ಲೆ ಎಂದು ಕರೆದು ನನ್ನ ಮನದ ಆಸೆಯನ್ನು ನೆರವೇರಿಸಿ ಎಂದು ಬೇಡಿಕೊಳ್ಳುವೆನು ರಾಜ ರವಿಕೋಟ ತೇಜ. ಸುಪ್ರಸೇನೆ, ಬಿಟ್ಟು ಬಿಡಿ ನಿನ್ನ ಕಾಮದ ಆಲೋಚನೆ. ಸುಪ್ರಸೇನೆ, ಬಿಟ್ಟು ಬಿಡ ನಿನ್ನ ಕಾಮದ ಆಲೋಚನೆ. ರತಿ ಕ್ರೀಡೆಗೆ ಮನಗೊಟ್ಟು ಹಟ್ಟಾಸದಿಂದ ಎನ್ನೆನ್ನು ಗಟ್ಟಿಸಿ ಕೇಳುವುದು ಇದು ಸರಿಯಲ್ಲ. ಒಯ್ಯಾರೆ ನಾರಿ ಸಾರಿಗೆ ಹೆಣ್ಣನ್ನು ಪಾಣಿಗ್ರಹಣ ಮಾಡಿಕೋ ಎಂದು ಕೇಳುವುದು ಸರಿಯಲ್ಲ. ನಿನ್ನ ಮಂಗಲವಾದ ಮಾನವನ್ನು ಯಾತಕ್ಕೆ ಕಳೆದುಕೊಳ್ಳಬೇಕಾಬಿಡಿ, ಬಿಟ್ಟು ಬಿಡಿ ಎನ್ನೆಯ ಮೇಲೆ ಆಗುತ್ತೆ. ಕೋಪ ಮಾಡಿಕೊಳ್ಳಬೇಡ, ಸಮಾಧಾನವಾಗಿರು. ನಾ ಸಮಾಧಾನ ಆಗಿ ಇರುವುದು. ನೀನೇ ದುರಹಂಕಾರದ ಮಾತುಗಳನ್ನಾಡಿ ಎನ್ನನ್ನು ಕೆರಳಿಸುತ್ತಿರುವೆ. ಒಮ್ಮೆ ನನ್ನನ್ನು ನೋಡು, ಸಂತೋಷ ಪಡು. ಅದು ಎಂದಿಗೂ ಸಾಧ್ಯವಿಲ್ಲ ಹೇಳುವುದು ಕೇಳು. ಏನು ವಿಸ್ತಾರವೇ
ಉಳಿದ ಮಾತನ್ನು ಹೇಳುವುದಕ್ಕಿಂತ ಒಂದು ಆಳವಾಗಿ ನೋಡಿಕೊಳ್ಳುವುದೇ ಲೇಸು. ಹಾ ಸ್ತ್ರೀಯರ ಬುದ್ಧಿಯೇನು, ಸ್ತ್ರೀಯರ ನಡತೆಯೇನು, ಸ್ತ್ರೀಯರ ಮಾತೇನು? ನಿನ್ನ ಮಾತಿಗೆ ಮರಳಾಗುವನಲ್ಲ ಎನ್ನ ಸಾರಿ ಸಾರಿ ಕೇಳುವುದು ಧರ್ಮವಲ್ಲ. ಈ ಮಾತನ್ನು ಸ್ವಪ್ನದಲ್ಲಿ ಮರೆನಾರಿ ವಯ್ಯಾರಿ ಮದನ ಕಟಾರಿ ಯಾರಿಗೂ ಅರಿಯುವುದಂತೆ ನಮ್ಮ ಕಾರ್ಯವು ಕೈಗೂಡಿತು. ಮನುಷ್ಯರ ಮಾಂಸವಿಲ್ಲದೆ ನಮ್ಮ ಕುಲ ದೇವತೆಯು ಹಸಿದುಕೊಂಡಳು. ನಾಳಿನ ದಿವಸ ಸಾಯಂಕಾಲಕ್ಕೆ ನನ್ನ ಬಲಿ ಕೊಡಬೇಕಾಗುತ್ತದೆ. ಗುಪ್ತವಾಗಿ ಸರ್ವ ಸಾಮಾನ್ಯಗಳನ್ನು ಸಿದ್ಧಗೊಳಿಸುತ್ತಮ್ಮ. ನಿನ್ನ ಆಜ್ಞೆ ಪ್ರಕಾರ ನರಬಲಿ ಕೊಡಬೇಕಾದ ಸರ್ವ ಸಾಮಾನ್ಯಗಳನ್ನು ಸಿದ್ಧಗೊಳಿಸುವ ಅಣ್ಣ. ರಾಮ ಲಕ್ಷ್ಮಣರನ್ನು ತಂದು ಮಂದಿರದಲ್ಲಿಟ್ಟಿದ್ದೇವೆ. ಕುರಿಗಳನ್ನು ನಮ್ಮ ಕಾಳಿಗೆ ದೇವರಿಗೆ ಬಲಿ ಕೊಟ್ಟರಾಯಿತು. ಬಲಿ ಕೊಡುವ ನಿಮಿತ್ತ ಬೇಕಾಗುವ ಸರ್ವ ಸಾಮಾನ್ಯಗಳನ್ನು ಸಿದ್ಧಗೊಳಿಸುತ್ತಮ್ಮ. ಇದೇ ನಿಮಗೆ ನೇಮ. ಅಣ್ಣ ತಮ್ಮ ಪೂಜಾರ್ಪಣೆಗಾಗಿ ಫಲ ಪುಷ್ಪಗಳನ್ನು ಮಂತ್ರಾಕ್ಷಗಳನ್ನು ಅನೇಕ ತರದಿಂದ ಧೂಮ ಮೊದಲಾದಗಳನ್ನು ತಯಾರಿಸಿದ್ದೇನೆ. ದೇವಿ ಆಹಾರಕ್ಕಾಗಿ ಕುರಿ ಕೋಣಗಳನ್ನು ಲೆಕ್ಕವಿಲ್ಲಷ್ಟು ತಯಾರಿಸಿದ್ದೇನೆ ಅಣ್ಣ. ಆಮೇಲೆ ಆ ರಾಮ ಲಕ್ಷ್ಮಣರನ್ನು ಬಲಿ ಕೊಡ್ತಾರೆ ತಂಡ. ಬಳಿ ಬಳಿರಿಯೇ ಎಲ್ಲ ಈ ತಮ್ಮ. ನಿನ್ನಂತ ಪರಾಕ್ರಮಿ ಮೂರು ಲೋಕದಲ್ಲಿ ಕಾಣಲಿಲ್ಲ. ಆದ ಕಾರಣ ರಾಮ ಲಕ್ಷ್ಮಣರನ್ನು ತಂದಿರುವ ಸುದ್ದಿಯಮ್ಮ ಅವರ ಜೇನ ನಾಯಕನಾದ ನಳ ನಿಲ ಕುಮ್ಮದಾದಿಗಳ ನಾವು ನಿರ್ಮಿಸಿದ ಸುರಂಗ ಮಾರ್ಗವಾಗಿ ಇಲ್ಲಿಗೆ ಬಂದರು. ಇದಕ್ಕೆ ಆಲೋಚನೆ ಎಂಬೇಳೆ ಅನುಜ. ಈ ಮಾತು ಸಹಜ. ಈ ವಿಷಯದಲ್ಲಿ ಮೊದಲೇ ಆಲೋಚಿಸಿದ್ದೇನೆ. ಅದು ಏನೆಂದರೆ ಏನು ತಮ್ಮ, ನಮ್ಮ ಸೇನಾಧಿಪತಿಯಾದ ಮಕರಧ್ವಜ ನಮ್ಮ ದ್ವಾರದಿಂದ ಬಂದರು. ಯಾರು ಬಂದರು ನೇಮಿಸಬೇಕೆಂದ ರಾಜೋಕ್ತಿಗಲ್ಲ. ಬಳಿ ಬಳಿಗೆ ನಮ್ಮ ಸೇನ ನಾಯಕನಾದ ಮಕರಧ್ವಜ ನಮ್ಮ ತೀವ್ರವಾಗಿ ಕರೆತರುವಂತ ನಾವು ಸಾರಥಿ ಹೋಗಲಿ. ಆಂಜನೇಯ ಕರ್ಕೊಂಬರಪ್ಪ. ಐಶ್ವರ್ಯ ಮತ್ತು ಮೇಲಕ್ಕೆ ಮಂತ್ರಿ. ನಟಕುವಂತ ಪಟಕೆ ಪಟೆಗೆ ನಾತ ಈ ರಾವಣನೇ ನಮ್ಮ ಕರ್ಸಿದ ಯಾವ ಲೋಕಕ್ಕೆ ವಿಜಯ ಮಾಡಿದರೆ ಬಳಿಯ
ದಂಡರಾಗಿ ನಿಂತವರು ಸಕಲ ಮಂಡಲಿಗರ ನಿರೀಕ್ಷೆಯಿಲ್ಲವೆನ್ನುವಂತೆ ವರ್ತಿಸುವರೇ ಇಲ್ಲವೋ ದೇವರ ಮಾತು ಕೇಳು ರಾಜ. ಅಹೋ ಮಕ್ರ ಧ್ವಜನೆಂಬ ಸೇನಾ ನಾಯಕನೇ, ಅಹೋ ರಾಜ, ಬೋಳಿಗೆ ದೇವಿಗೆ ನರ ಬಲಿ ಕೊಡುವ ನಿಮಿತ್ತ ರಾಮ ಲಕ್ಷ್ಮಣನನ್ನು ತಂದಿದ್ದೇವೆ. ನಿಮಗೆ ಗೊತ್ತಿರುವುದಕ್ಕೆ ಆದರೆ ನಾವು ತೋಡಿದ ಸುರಂಗ ಮಾರ್ಗವಾಗಿ ಯಾರಾದರೂ ಬಂದರೆ ಇದಕ್ಕೆ ಆಲೋಚನೆ ನಿನ್ನ ಕಟ್ಟಳೆಯನ್ನು ನೇಮಿಸಿದ್ದೇವೆ. ಇದಕ್ಕೆ ತಕ್ಕ ಕಟ್ಟಳೆಯನ್ನು ಮಾಡಿ ಕಾದುಕೊಂಡಿರಬೇಕು ಮಕರಧ್ವಜ. ಈ ಮಾತು ರಾಜ. ಅಹೋ ರಾಜ, ಮಂತ್ರಿ ಅಂಬರದಿಂದ ಜಂಬ ಮಾಡುತ್ತ ಪಕ್ಷಿಗೆ ಹೆಪ್ಪಲಿ ಅಂತ ಮುಂದರಿತ ಬಂದವರನ್ನು ಮುಂಗಾರು ತಿಳಿದನಂತ ಜಂಬ ಮಾಡಿ ಮುಂಬರಿದವರನ್ನು ಬಳಿರ್ಯ ಈ ಕುಂಬರಿಗಳ ಬಲ ಮಂತ್ರಿ. ಕಾಳು ಮುಂತಾದ ಧ್ವನಿಗಳಿಂದಲೂ ಭಯಂಕರವಾದ ಅನೇಕ ಯುದ್ಧಕರ ಬಸದಿಂದಲೂ ವೈರಿಗಳೇದ ಗುಪ್ಪುಗಿಲ್ಲೆನ್ನುವಂತೆ ಪ್ರಾಣದ ಭಯವನ್ನು ಕರಗತ್ತವನ್ನು ಮಾಡುತ್ತೆ. ಮುಂದಕ್ಕಿಟ್ಟ ಕಾಲ ಹಿಂದಕ್ಕೆ ಇಡಲಾರನ ಜಾಗೃತಿಯಿಂದ ಅಪ್ಪಣ ಕೊಡಕೊಡ್ತಾರೆ. ಬಲ ಬಲ ಅಯ್ಯಲ ಮಂತ್ರಿ. ನಿನ್ನಂತ ಪರಾಕ್ರಮಿ ಮೂರು ಲೋಕದಲ್ಲಿ ಕಾಣಲಿಲ್ಲ. ಇಡೀ ಇಳೆವು ಕೊಡುವೆನು ತಡ ಮಾಡಿದ ಸುರಂಗ ಮಾರ್ಗವಾಗಿ ಹೋದರು. ಆಂಜನೇಯ